परो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಪಾಂಚಜನ್ಯ ಸಂಪೂರ್ಣ ಗೀತಾ ಉಪನ್ಯಾಸದ ಮಾಲಿಕೆಯಲ್ಲಿ ಎರಡನೇ ಅಧ್ಯಾಯದ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಈ ಎರಡನೇ ಅಧ್ಯಾಯದ ಈ ಸಾಂಖ್ಯ ಯೋಗದಲ್ಲಿ ಮುಖ್ಯವಾಗಿ 4 ವಿಷಯಗಳನ್ನ ಭಗವಂತ ಚರ್ಚೆ ಮಾಡಿದ್ದಾನೆ. ಮೊದಲನೇದಾಗಿ ಶಿಷ್ಯನ ಶರಣಾಗತಿ, ಇಲ್ಲಿ ಅರ್ಜುನನ ಶರಣಾಗತಿ ಅಥವಾ ಗುರು ಶಿಷ್ಯರ ಸಂಬಂಧ, ಇದು ಮೊದಲನೆಯ ವಿಷಯ. ಎರಡನೆಯದು ಜ್ಞಾನ ಯೋಗ ಅಥವಾ ಆತ್ಮವಿಚಾರ ಅಂತ ಕರಿತೇವೆ. ಅದು ಮೂರನೆಯದು ಜ್ಞಾನ ಯೋಗ್ಯತೆಗೆ ಪ್ರಾಪ್ತಿಯನ್ನ ಮಾಡತಕ್ಕಂತಹ ಕರ್ಮಯೋಗ ಅಥವಾ ಸಮತ್ವ ಬುದ್ಧಿಯೋಗ ಎಂಬುದಾಗಿ ಈ ಅಧ್ಯಾಯದಲ್ಲಿ ಕರೆದಿದ್ದಾರೆ. ನಾಲ್ಕನೇ ಮುಖ್ಯವಾದಂತಹ ವಿಷಯ ಸ್ಥಿತಪ್ರಜ್ಞ ಲಕ್ಷಣ ಅಥವಾ ಆತ್ಮಜ್ಞಾನಿಯ ಲಕ್ಷಣ ಅಥವಾ ಮುಕ್ತನ ಲಕ್ಷಣ. ಈ ವಿಷಯ ಈಗ 54ನೇ ಶ್ಲೋಕದಿಂದ ಈ ಅಧ್ಯಾಯದ ಕೊನೆಯ ತನಕ 72ನೇ ಶ್ಲೋಕದವರೆಗೂ ಕೂಡ 18 ಶ್ಲೋಕಗಳಲ್ಲಿ ಸ್ಥಿತಪ್ರಜ್ಞನ ಲಕ್ಷಣವನ್ನು ಭಗವಂತ ಹೇಳೋದನ್ನ ನೋಡ್ತೇವೆ. ಇದು ಬಹಳ ಮುಖ್ಯವಾದಂತಹ ಒಂದು ಭಾಗವಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯವು ಸಮಸ್ತ ಗೀತಾಧ್ಯಾಯಗಳ ಸಾರ ರೂಪವಾಗಿದೆ. ಆದ್ದರಿಂದ ಸಾರವನ್ನು ಹೇಳುವಾಗ ಮುಖ್ಯವಾದ ಎಲ್ಲ ವಿಷಯವನ್ನ ಅಲ್ಲಿ ತಿಳಿಸುವುದು ಅನಿವಾರ್ಯವಾಗತ್ತೆ. ನ್ಯೂಸ್ ಅಲ್ಲಿ ಹೆಡ್ಲೈನ್ಸ್ ಓದುವಾಗ ಮುಖ್ಯಾಂಶಗಳನ್ನ ಹೇಳುವಾಗ ಮುಖ್ಯವಾದ ವಿಷಯಗಳನ್ನು ಎಲ್ಲೂ ಬಿಡೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಸಾರಾಂಶವನ್ನು ಹೇಳುವಾಗ ಮುಖ್ಯವಾದ ವಿಷಯವನ್ನು ಕೂಡ ಅಲ್ಲಿ ಸೇರಿಸಿಕೊಳ್ಳಬೇಕಾಗ್ತದೆ. ಬಹಳ ಮುಖ್ಯವಾದ ವಿಷಯ ಒಬ್ಬ ಆತ್ಮಜ್ಞಾನಿಯ ಲಕ್ಷಣ. ಭಗವದ್ಗೀತೆಯಲ್ಲಿ ಅದಕ್ಕೆ ಸ್ಥಿತಪ್ರಜ್ಞನ ಲಕ್ಷಣ ಅಂತ ಕರೆದಿದ್ದಾರೆ. ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಯಾನಿ ಸಿದ್ಧಸ್ಯ ಲಕ್ಷಣಾನಿ ತಾನಿ ಸಾಧಕಸ್ಯ ಸಾಧನಾನಿ ಎಂಬುದಾಗಿ ಒಂದು ಮಾತಿದೆ. ಯಾವುದು ಸಿದ್ಧನ ಲಕ್ಷಣವೋ ಅದು ಸಾಧಕನಿಗೆ ಸಾಧನೆ ಎಂಬುದಾಗಿ. ಗುರಿಯನ್ನ ಮುಟ್ಟಿ ಆತ್ಮಜ್ಞಾನಿಯಾಗಿರತಕ್ಕಂತಹ ಒಬ್ಬ ಸಾಧಕನು ತದನಂತರದ ಜೀವನವನ್ನು ಹೇಗೆ ನಡೆಸ್ತಾನೆ, ಅವನ ಎಲ್ಲ ನಡೆನುಡಿಗಳು ಸಾಧಕನ ಜೀವನಕ್ಕೆ, ನಮ್ಮ ಹಿರಿಯ ಸ್ವಾಮಿಗಳೊಬ್ಬರು ಹೇಳ್ತಾ ಇದ್ರು, ಸಾಧನೆಯ ಕಾಲದಲ್ಲಿ ಈ ಮಹಾತ್ಮರ ಜೀವನ ಚರಿತ್ರೆ ಓದುವುದು ಬಹಳ ಮುಖ್ಯ ಅಂತ. ಎಷ್ಟೋ ಜನ ಸಂತರು ಜೀವನ್ಮುಕ್ತರು ನಮ್ಮ ಭಾರತದಲ್ಲಿ ಆಗಿ ಹೋಗಿದ್ದಾರೆ. ನಮ್ಮ ಭಾರತ ದೇಶ ಪುಣ್ಯ ಭೂಮಿ, ಪವಿತ್ರ ಭೂಮಿ. ನೀವು ಊರಿಂದ ಊರಿಗೆ ಹೋಗಿ ಇಲ್ಲೊಬ್ಬ ಸಂತರಿದ್ರು, ಇಲ್ಲೊಬ್ರು ಮಹಾತ್ಮರಿದ್ರು, ಇಲ್ಲಿ ಅವರ ಸಮಾಧಿ ಇದೆ. ನಮ್ಮ ಆಶ್ರಮದಲ್ಲೇ 2 ಮಹಾತ್ಮರ ಸಮಾಧಿ ಇದೆ. ಈ ದೇಶದ ಉದ್ದಗಲಕ್ಕೂ ಕೂಡ ಮಹಾತ್ಮರು ಆಗಿ ಹೋಗಿದ್ದಾರೆ. ಇಷ್ಟು ಸಂತರು, ಮಹಾಪುರುಷರು, ಜೀವನ್ಮುಕ್ತರು ಆಗಿ ಹೋದಂತಹ ದೇಶ ಬೇರೊಂದಿಲ್ಲ.
ಆದ್ರಿಂದ ನಾವೆಲ್ಲ ಪುಣ್ಯಜೀವಿಗಳು. ಭಾರತ ದೇಶದಲ್ಲಿ ಹುಟ್ಟಿ ಈ ಅಪಾರ ಜ್ಞಾನ ಭಂಡಾರದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಂಥದ್ದು ಪುಣ್ಯ ಕಾರ್ಯ. ಆ ಸಂತ ಮಹಾತ್ಮರ ಚರಿತ್ರೆಗಳು, ಅನೇಕ ರೀತಿಯ ಚರಿತ್ರೆಗಳು ನಮಗೆ ಸಿಗುತ್ತೆ. ಸಿದ್ಧಾರೂಢರ ಚರಿತ್ರೆಯಂತೆ, ಚಂದ್ರಶೇಖರ ಭಾರತೀ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಆನಂದಮಯಿಮ, ನೀವು ಒಂದೇ ಎರಡೇ ನೂರಾರು ಸಿದ್ಧಪುರುಷರು, ಜೀವನ್ಮುಕ್ತರ ಚರಿತ್ರೆ ನಮಗೆ ಸಿಗುತ್ತೆ. ಅದನ್ನು ಓದಬೇಕು ನೀವು ಅಂತ ನಮಗೆ ವೇದಾಂತ ಪಾಠ ಮಾಡುವಾಗ ಗುರುಗಳು ಹೇಳ್ತಾ ಇದ್ರು. ಯಾಕೆ? ಅದರಿಂದ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅದು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಮೆಸೇಜ್ ಹಾಕಿದ್ರಿ ಯಾರು? ಇಲ್ಲ, ಕೇಳಿಸ್ತಾ ಇದೆ, ಸರಿ ಕೇಳಿಸ್ತಾ ಇದೆ. ಹಾಗೆ ಮಹಾತ್ಮರ ಜೀವನ ಚರಿತ್ರೆಯಿಂದ ನಮಗೇನು ಲಾಭ ಅಂದ್ರೆ, ಜೀವನ್ ಮುಕ್ತಿಯ ನಂತರ ಅವರು ಹೇಗೆ ನಡೆದುಕೊಂಡ್ರು ಅಂತ. ಜೀವನದ ಬೇರೆ ಬೇರೆ ಪ್ರಸಂಗಗಳಲ್ಲಿ, ದ್ವಂದ್ವಗಳಲ್ಲಿ, ಕಷ್ಟಗಳಲ್ಲಿ, ನಷ್ಟಗಳಲ್ಲಿ ನಾವು ಹೇಗೆ ಒದ್ದಾಡ್ತೇವೋ ಅವರು ಹಾಗೆ ಒದ್ದಾಡಿದಾರ? ಮೃತ್ಯುವನ್ನು ಎದುರಿಸುವಾಗ ಒಬ್ಬ ಸಂತ ಹೇಗೆ ಅದನ್ನು ಎದುರಿಸ್ತಾನೆ? ಈ ರೀತಿಯಾಗಿ ಅನೇಕ ಸಂಗತಿಗಳು ಅವರ ಜೀವನದಿಂದ ನಮಗೆ ಕಲೀಲಿಕ್ಕೆ ಸಿಗುತ್ತೆ. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಒಬ್ಬ ಜ್ಞಾನಿಯ ಲಕ್ಷಣವನ್ನ ಬಹಳ ಸುಂದರವಾಗಿ ಹೇಳ್ತಾನೆ ಭಗವಂತ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಒಂದು 20 ಗುಣಗಳನ್ನ, ಅಂದ್ರೆ ಜ್ಞಾನ ನಿಷ್ಠೆಯನ್ನು ಪಡೆಯುವುದಕ್ಕೆ ನಾವು ಅಳವಡಿಸಿಕೊಳ್ಳಬೇಕಾಗಿರತಕ್ಕಂಥ ಗುಣಗಳನ್ನು ಹೇಳ್ತಾನೆ. ಈ ಎಲ್ಲ ಗುಣಗಳು ಕೂಡ ಒಬ್ಬ ಆತ್ಮಜ್ಞಾನಿಯಲ್ಲಿ ಅತ್ಯಂತ ಸಹಜವಾಗಿರ್ತದೆ. ಆದ್ರಿಂದ ಆ ಮಹಾತ್ಮರ ಚರಿತ್ರೆಯನ್ನು ಓದಿ ಅವರ ನಡೆ ನುಡಿಗಳಿಂದ ನಾವು ಕಲಿಯುವಂಥದ್ದು ತುಂಬಾ ಇದೆ. ಪುಸ್ತಕವನ್ನು ಬರೆದಿದ್ದಾರೆ, ಏಗ್ದಾಗೆಲ್ಲ ಯೋಗದಾಗೆಲ್ಲ ಐತೆ ಅಂತ. ಅದು ನಮ್ಮ ಆಡು ಭಾಷೆಯಲ್ಲಿ ಏಗ್ದಾಗೆಲ್ಲ ಐತೆ ಅಂತ ಮುಕುಂದೂರು ಸ್ವಾಮಿಗಳು ಅಂತ ಕಡೂರ್ ಹತ್ರ ಆಸ್ಪಾಸ್ನಲ್ಲಿ ಅವರ ಸಮಾಧಿ ಇದೆ, ಅಲ್ಲಿ ಅವರು ಲೀಲೆಯನ್ನು ಮಾಡಿರುವಂಥದ್ದು. ಅವರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ಒಂದು ಹೆಣ್ಮಗಳು ಆಶ್ರಮಕ್ಕೆ ಬರ್ತಾರೆ ತನ್ನ ಚಿಕ್ಕ ಮಗುವನ್ನು ಕರ್ಕೊಂಡು. ಆ ಆಶ್ರಮದ ಪರಿಸರದಲ್ಲಿ ಇರತಕ್ಕಂತಹ ಒಂದು ಗುಲಾಬಿ ಹೂವನ್ನು ಕೀಳ್ಲಿಕ್ಕೆ ಮಗು ಹೋದಾಗ ತಾಯಿ ಹೇಳ್ತಾಳೆ, ಅದರಲ್ಲಿ ಮುಳ್ಳಿದೆ, ಮುಟ್ಟಬೇಡ ಅಂತ. ಆಗ ಮುಕುಂದೂರು ಸ್ವಾಮಿಗಳು ಹೇಳ್ತಾರಂತೆ, ಅಮ್ಮ, ಗುಲಾಬಿ ಹೂ ಗಿಡದಲ್ಲಿ ಮುಳ್ಳಿದೆ ಎಂಬುದನ್ನ ನೀನು ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಮುಳ್ಳಿನ ಗಿಡದಲ್ಲಿ ಗುಲಾಬಿ ಇದೆ ಅನ್ನೋದನ್ನ ಹೇಳ್ಕೊಡು ಅಂತ ಹೇಳಿದಂತೆ. ಈ ಒಂದೇ ಒಂದು ವಾಕ್ಯ ಅವಳ ಜೀವನದಲ್ಲಿ ಬಹಳ ದೊಡ್ಡ ಪರಿಣಾಮ ಉಂಟು ಮಾಡ್ತು. ಅಂದ್ರೆ ನೋಡುವ ದೃಷ್ಟಿ ಹೇಗಿರ್ಬೇಕು ನಮ್ಮದು ಅಂತ. ಹೂವಿನ ಗಿಡದಲ್ಲಿ ಮುಳ್ಳಿದೆ ಅನ್ನೋದಕ್ಕೂ ಮುಳ್ಳಿನ ಗಿಡದಲ್ಲಿ ಹೂವಿದೆ ಅಂತ ಹೇಳೋದಕ್ಕೂ ಎಂತಹ ವ್ಯತ್ಯಾಸ ಇದೆ. ಹಾಗೆ ಶ್ರೀಧರ ಸ್ವಾಮಿಗಳ ಚರಿತ್ರೆಯನ್ನು ಓದಿದ್ರು ಗೊತ್ತಾಗುತ್ತೆ, ಅವರ ನಡೆನುಡಿಗಳಿಂದ ಎಷ್ಟು ಜನ ಪಾಠ ಕಲ್ತು ಬಿಟ್ರು. ಆದ್ರಿಂದ ಯಾನಿ ಸಿದ್ಧಸ್ಯ ಲಕ್ಷಣಾನಿ ತಾನಿ ಸಾಧಕಸ್ಯ ಸಾಧನಾನಿ. ಈ ಸಿದ್ಧರ ಲಕ್ಷಣಗಳು ಸಾಧಕರಿಗೆ ಸಾಧನವಾಗ್ತದೆ. ಆ ದೃಷ್ಟಿಕೋನದಿಂದ ಈ ಭಾಗ ನಮಗೆ ಮುಖ್ಯ. ನಾವು ಸಾಧನಾ ಕಾಲದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬಂಥದ್ದು ನಮಗೆ ತಿಳಿಯ ಬರ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಪ್ರಯೋಜನ ಏನು ಅಂದ್ರೆ, ನಾವು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಯಾವುದೋ ಒಂದು ಘಟ್ಟದಲ್ಲಿ ನಮ್ಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ, ಬಹಳಷ್ಟು ಕಾಲ ನಾನು ಚಿಂತನೆಯನ್ನು ಮಾಡಿದ್ದೇನೆ, ನಾನು ಈಗ ಸಿದ್ಧ ಪುರುಷನಾಗಿರಬಹುದು, ಜೀವನ್ಮುಕ್ತನಾಗಿರಬಹುದು, ಗುರಿಯನ್ನು ತಲುಪಿರಬಹುದು ಎಂಬ ಭ್ರಮೆಗೆ ಒಳಗಾಗಿ ಬಿಡ್ತೇವೆ ಒಮ್ಮೊಮ್ಮೆ. ಆವಾಗ ನಾವು ಈ ಲಕ್ಷಣಗಳನ್ನೆಲ್ಲ ಪರೀಕ್ಷಿಸಿಕೊಳ್ಳಬೇಕು. ಈ ಜೀವನ್ಮುಕ್ತನ ಲಕ್ಷಣಗಳು ಎಂಬ ಭಾಗ ಗೀತೆಯಲ್ಲಿ ವಿಶದವಾಗಿ ಕೊಟ್ಟ ಹಾಗೆ ಇನ್ನೆಲ್ಲೂ ಸಿಗುವುದಿಲ್ಲ. 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಎಂಬ ಹೆಸರಿಂದ ಕರೆದರೆ 6ನೇ ಅಧ್ಯಾಯದಲ್ಲಿ ಅವನಿಗೆ ಯೋಗಿ ಎಂಬ ಶಬ್ದದಿಂದ ಕರೆದು ಅವನ ಲಕ್ಷಣವನ್ನು ಹೇಳ್ತಾನೆ. ಭಕ್ತನ ಲಕ್ಷಣ ಎಂಬುದಾಗಿ ಕೂಡ ಹೇಳ್ತಾನೆ. ಇವೆಲ್ಲವೂ ಕೂಡ ಜೀವನ್ಮುಕ್ತನ ಲಕ್ಷಣವೇ.
ಅತ್ಯಂತ ವಿಶದವಾಗಿ ವಿಶ್ಲೇಷಣೆಯನ್ನು ಮಾಡಿರತಕ್ಕಂತಹ ಭಾಗ ಭಗವದ್ಗೀತೆಯಲ್ಲಿ ನಮಗೆ ಸಿಗುತ್ತೆ. ಅದರಿಂದ ನಮಗೆ ಎಲ್ಲಾದ್ರೂ ಸಂದೇಹ ಬಂದ್ರೆ ನಮ್ಮ ಸಾಧನೆಯ ಪರಿಪೂರ್ಣತೆಯ ಬಗ್ಗೆ ಅಭಿಮಾನ ಉಂಟಾದ್ರೆ ಒಮ್ಮೆ ಈ ಭಾಗವನ್ನು ತೆಗೆದು ನೋಡ್ಬೇಕು, ಈ ಎಲ್ಲ ಲಕ್ಷಣಗಳು ನನ್ನಲ್ಲಿ ಇದೆಯಾ ಅಂತ. ಅವಾಗ ಗೊತ್ತಾಗತ್ತೆ ನಮಗೆ ಇದರಲ್ಲಿ ಬಹಳ ಹಿಂದಿದ್ದೇವೆ ನಾವು ಅಂತ. ಒಮ್ಮೊಮ್ಮೆ ಅನಿಸ್ತದೆ ಇನ್ನೂ ಆರಂಭವೇ ಮಾಡಿಲ್ವೇನೋ ಅಂತ. ಹಾಗೆ ನಮ್ಮನ್ನ ತಿದ್ದಿಕೊಳ್ಳಿಕ್ಕೆ, ನಾವು ದಾರಿ ತಪ್ಪಿದಾಗೆ ನಮ್ಮನ್ನ ಸರಿಪಡಿಸಿಕೊಳ್ಳಿಕ್ಕೆ ಇದು ತುಂಬಾ ಅನುಕೂಲ ಆಗತ್ತೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಶಾಸ್ತ್ರ ದರ್ಪಣ ಅಂತ. ದರ್ಪಣ ಅಂದ್ರೆ ಕನ್ನಡಿ. ಈ ಶಾಸ್ತ್ರಗಳು ಕನ್ನಡಿ ಇದ್ದ ಹಾಗೆ. ನಮ್ಮ ಮುಖವನ್ನ ನೋಡುವುದಕ್ಕೆ ನಮಗೇ ಸಾಧ್ಯವಾಗೋಲ್ಲ, ಆಗ ಕನ್ನಡಿಯ ಸಹಾಯವನ್ನು ನಾವು ಪಡೆದುಕೊಳ್ತೇವೆ. ಹಾಗೆ ಸಾಧನಾ ಕಾಲದಲ್ಲಿ ನಾನು ಎಲ್ಲಿ ನಿಂತಿದ್ದೇನೆ, ಎಲ್ಲಿಗೆ ಹೋಗಬೇಕಾಗಿದೆ ಎನ್ನುವ ವಿಷಯ ನಮಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ಗುರು ಶಾಸ್ತ್ರ ದರ್ಪಣವನ್ನ ಬಳಸಬೇಕು. ಶಾಸ್ತ್ರ ಅನ್ನುವಂಥದ್ದು ಸದಾ ನಮ್ಮ ಏನು ಚಿಂತನೆಯಲ್ಲಿ ಹೊರಳಾಡ್ತಾ ಇರಬೇಕು. ವೇದೋ ನಿತ್ಯವಧೀಯತಾಮ್ ಅಂತ ಹೇಳ್ತಾರೆ. ನಾನು ಎಲ್ಲಿದ್ದೇನೆ, ನಾನು ಎಲ್ಲಿ ಹೋಗಬೇಕು ಎನ್ನುವಂತಹ ಒಂದು ಸ್ಪಷ್ಟತೆ ನಮಗೆ ಸಿಗುತ್ತೆ. ಅದಕ್ಕೆ ಈ ಭಾಗ ಬಹಳ ಮುಖ್ಯ. ಇನ್ನೊಂದು ಗೌಣ ಪ್ರಯೋಜನ ಇದೆ. ಏನಪ್ಪಾ, ಕೆಲವೊಮ್ಮೆ ಮಹಾತ್ಮರು, ಸಿದ್ಧಪುರುಷರು, ಜ್ಞಾನಿಗಳು ಅಂತ ಗುರುತಿಸುವಾಗ ನಾವು ಒಮ್ಮೊಮ್ಮೆ ದಾರಿ ತಪ್ಪುತ್ತೇವೆ. ಈ ಸ್ಥಿತಪ್ರಜ್ಞನ ಲಕ್ಷಣವನ್ನಿಟ್ಕೊಂಡು ನಾವು ಇನ್ನೊಬ್ಬರನ್ನ ಗುರುತಿಸುವ ಪ್ರಯತ್ನ ಮಾಡಬಾರದು, ಅದು ಅನವಶ್ಯಕ. ನಮ್ಮನ್ನೇ ನಾವು ತಿದ್ದಿಕೊಳ್ಳುವುದಕ್ಕೆ ಶಾಸ್ತ್ರದ ವ್ಯವಸ್ಥೆ ಇರೋದು. ಆದ್ರೂ ಒಮ್ಮೊಮ್ಮೆ ಪ್ರಯೋಜನಕ್ಕೆ ಬರುತ್ತೆ. ಯಾಕೆಂದ್ರೆ ಈ ಜ್ಞಾನಿ, ಮುಕ್ತ ಇಂತಹವ್ರ ವಿಷಯದಲ್ಲಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನಪ್ಪಾ ಅಂದ್ರೆ ಅವರಲ್ಲಿ ವಿಶೇಷವಾದ ಸಿದ್ಧಿಗಳಿರ್ತದೆ ಅಂತ. ಏನೋ ಒಂದು ಪವಾಡವನ್ನು ಮಾಡುವ ಸಾಮರ್ಥ್ಯ ಇರ್ತದೆ, ಅಥವಾ ಅವರ ಮುಖದ ಹಿಂದೆ ಯಾವುದೋ ಒಂದು ತೇಜಃಪ್ರಭೆ, ತೇಜಃಪುಂಜ ಇರ್ತದೆ. ಏನೊಂದು ವಿಶೇಷವಾದಂತಹ ಸಾಮಾನ್ಯ ಜನರಿಗಿಂತ ಭಿನ್ನವಾದಂತಹ ಲಕ್ಷಣಗಳನ್ನ ಅವರನ್ನ ಹುಡುಕ್ಲಿಕ್ಕೆ ಪ್ರಯತ್ನಿಸ್ತಾರೆ. ಉತ್ತರ ಭಾರತದಲ್ಲೆಲ್ಲ ನಾವು ಯಾತ್ರೆ ಮಾಡಿದಾಗ ಕೆಲವು ವಿಶೇಷ ಈ ರೀತಿ ಅಭ್ಯಾಸಗಳನ್ನು ಮಾಡ್ಕೊಂಡವರನ್ನು ನಾವು ಕಾಣ್ತೇವೆ. ಕೆಲವರು ಪವಹಾರಿ ಬಾಬಾ ಅಂತ, ಅವರು ಬರೀ ಗಾಳಿ ಕುಡ್ಕೊಂಡೇ ಬದುಕ್ತಿದ್ರು, ಬಹಳ ಫೇಮಸ್ ಆಗ್ಬಿಟ್ರಂತೆ. ಮತ್ತೊಬ್ರು ಫಲಹಾರಿ ಬಾಬಾ, ಬರೀ ಹಣ್ಣು ತಿನ್ಕೊಂಡಿರೋರು. ಓಹೋ, ಅವ್ರು ಬಹಳ ದೊಡ್ಡ ಸಿದ್ಧ ಪುರುಷರು ಅಂತ ಅವ್ರ ಹಿಂದೆ ಜನಗಳು ಬರೋದು. ನರ್ಮದಾ ಪರಿಕ್ರಮದ ಸಮಯದಲ್ಲಿ ಒಬ್ರು ನಾಖೂನ್ ವಾಲಾ ಬಾಬಾ ಅಂತ ಉಗುರು ಬಿಟ್ಟಿ, ಅದನ್ನ ನೋಡ್ಲಿಕ್ಕೆ ತುಂಬಾ ಜನ ಬರೋರು. ಮತ್ತೊಬ್ರು ಬಾಬಾ ಖಡೇ ಖಡೇಶ್ವರಿ ಅಂತ ನಿಂತ್ಕೊಂಡೇ ತಪಸ್ ಮಾಡ್ತಾ ಇದ್ರು. ಮತ್ತೊಬ್ಬ ಸಂತನ ನೋಡಿದ್ದೆ, ಅವನು ಜಡೆ ಬಹಳ ಉದ್ದ ಇತ್ತು, ನೀನು ತಲೆಯಿಂದ ಹಿಡಿದು ನೆಲ ಮುಟ್ಟುವ ತನಕ ಅಷ್ಟುದ್ದ ಜಡೆ. ಆ ಜಡೆಗೆ ಜನ ಪೂಜೆ ಮಾಡೋದು, ಜಡೆಯನ್ನೇ ಆರಾಧನೆ ಮಾಡೋದು, ಅವನನ್ನು ಸಿದ್ಧ ಪುರುಷ ಅಂತ ತಿಳ್ಕೊಳ್ಳೋದು. ಈ ರೀತಿಯಾಗಿ ಶಂಕರ ಭಗವತ್ಪಾದರು ಹೇಳ್ತಾರಲ್ಲ, ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ. ಈ ಜ್ಞಾನಿ ಅವಧೂತ ಎಂಬ ಹೆಸರಿನಲ್ಲಿ ಸಾಮಾನ್ಯ ಜನರಿಗಿಂತ ಅತ್ಯಂತ ಭಿನ್ನವಾಗಿರಬೇಕು ಎಂಬ ಆಲೋಚನೆಯಿಂದ ಹೀಗೆಲ್ಲ ನಡೀತಾ ಇರತ್ತೆ ಸಮಾಜದಲ್ಲಿ. ಯಾರೋ ಒಬ್ರು ಬದ್ರಿನಾಥದಲ್ಲಿ ಮರದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಸಾಧುಗಳು ಬೆಳಿಗ್ಗಿಂದ ಸಂಜೆ ತನಕ ಮರದ ಮೇಲೆ ಇರ್ತಾರೆ. ಅವರನ್ನು ನೋಡಿ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ತುಂಬಾ ಜನ ಹೋಗ್ತಾರೆ. ಯಾಕೆ? ಅವರೇನೋ ಸಿದ್ಧ ಪುರುಷರಿರ್ಬೇಕು. ಅದ್ರ ಕೆಳಗಡೆಗೆ ಒಂದು ಬಟ್ಟೆಯನ್ನು ಹಾಸಿರ್ತಾರೆ, ಅಲ್ಲಿ ದಕ್ಷಿಣೆಯನ್ನು ಹಾಕ್ಬೇಕಾಗತ್ತೆ. ಈ ರೀತಿಯಾಗಿ ಚಿತ್ರ ವಿಚಿತ್ರವಾದಂತಹ ಒಂದು ಪರಿಕಲ್ಪನೆ ಪ್ರಪಂಚದಲ್ಲಿರೋದು ಕಾಣುತ್ತೆ. ಅದರಲ್ಲಿಯೂ ವಿಶೇಷವಾಗಿ ಪವಾಡ, ಒಬ್ಬ ವ್ಯಕ್ತಿ ಪವಾಡ ಮಾಡ್ತಾನೆ, ಹೋದ ತಕ್ಷಣ ನಿಮ್ಮ ಮನಸ್ಸಲ್ಲಿರುವುದನ್ನು ಹೇಳಿಬಿಡ್ತಾನೆ, ಅಥವಾ ಇನ್ನೇನೋ ಜ್ಯೋತಿಷ್ಯವನ್ನೋ ಮತ್ತೊಂದನ್ನು ಹೇಳ್ತಾನೆ ಅಂದ ತಕ್ಷಣ ಜನ ಅವನು ಸಿದ್ಧಪುರುಷ ಅಂತ ಭ್ರಮಿಸಿಕೊಳ್ತಾನೆ. ಇದು ಯಾವ ಲಕ್ಷಣವನ್ನು ಕೂಡ ಭಗವದ್ಗೀತೆ ಹೇಳುವುದಿಲ್ಲ, ನೆನಪಿರ್ಲಿ. ಒಬ್ಬ ಮಹಾತ್ಮನಾದವನ ಗಡ್ಡ ಎಷ್ಟು ಉದ್ದ ಇರಬೇಕು ಭಗವದ್ಗೀತೆ ಹೇಳುವುದಿಲ್ಲ. ಸ್ವಾಮಿ ಚಿನ್ಮಯಾನಂದರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಗಡ್ಡ ಉದ್ದ ಇದ್ದಷ್ಟು ಸಂಶಯ ಜಾಸ್ತಿ ಇರಬೇಕು ಅವನ ಮೇಲೆ ಅಂತ ತಮಾಷೆಯಾಗಿ ಹೇಳ್ತಾ ಇದ್ರು. ಅಂದ್ರೆ ಹೊರಗಡೆಯ ನಮ್ಮ ಯಾವ ಅಭಿವ್ಯಕ್ತಿ ಕೂಡ ಜೀವನ್ಮುಕ್ತನ ಲಕ್ಷಣವಲ್ಲ. ಅವಧೂತರು ಅಂತ ಕರೀತಾರೆ. ಅವಧೂತರು ಅಂದ್ರೆ ಸಾಮಾನ್ಯ ಜನರ ಪರಿಕಲ್ಪನೆ ಏನೋ, ಅವರು ಪರಮಾತ್ಮನನ್ನ ಕಂಡವರು, ಅವರು ನಮ್ಮೆಲ್ಲರಿಗಿಂತ ಭಿನ್ನವಾಗಿರ್ತಾರೆ ಅಂತ.
ಆದ್ರೆ ಅವಧೂತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅವ ಅಂತ ಹೇಳಿದ್ರೆ ಪಾಪ ಅಂತ, ಕೆಳಮಟ್ಟದ್ದು, ಅಜ್ಞಾನ, ಪಾಪ ಮುಂತಾದವುಗಳು ಅವ ಅಂತ ಹೇಳ್ತಾರೆ. ಧೂತ ಅಂದ್ರೆ ಕೊಡವಿಕೊಂಡವನು, ಕಿತ್ತೆಸೆದವನು ಅಂತ. ತನ್ನ ಅಜ್ಞಾನ ಕಾಮಕರ್ಮ ಎಂಬ ಬಂಧನವನ್ನ ಕಿತ್ತೆಸೆದಂತಹ ಆತ್ಮಜ್ಞಾನಿಗೆ ಹೆಸರು ಅವಧೂತ. ಯಾರಿಗೆ ಆತ್ಮಜ್ಞಾನ ಇಲ್ಲವೋ ಅವನನ್ನ ಅವಧೂತ ಅಂತ ಕರೀಲಿಕ್ಕಾಗಲ್ಲ. ಅವನು ಎಷ್ಟೇ ವಿಭಿನ್ನವಾಗಿರ್ಲಿ ಸಮಾಜದಿಂದ, ಅವನು ಯಾವುದೇ ಸಿದ್ಧಿಗಳಿರ್ಲಿ, ಎಲ್ಲಿ ತನಕ ತನ್ನ ಸ್ವರೂಪದ ಜ್ಞಾನವಾಗುವುದಿಲ್ವೋ ಅಲ್ಲಿ ತನಕ ಅವನು ಏನು ಆತ್ಮಜ್ಞಾನಿ ಅಲ್ಲ, ಜೀವನ್ಮುಕ್ತನಲ್ಲ. ನೆನಪಿರ್ಲಿ, ಹಾಗಂತ ನಾನು ಜಡೆ ಬಿಡುವುದನ್ನಾಗ್ಲಿ, ಗಡ್ಡ ಬಿಡುವುದನ್ನಾಗ್ಲಿ, ಅಥವಾ ಬೇರೆ ರೀತಿಯ ವ್ಯವಹಾರಗಳನ್ನ ಇದ್ದವರು ಎಲ್ಲರೂ ಅಜ್ಞಾನಿಗಳು ಅಂತ ಹೇಳ್ತಿಲ್ಲ. ಅದು ಯಾವುದೂ ಕೂಡ ಆತ್ಮಜ್ಞಾನದ ಲಕ್ಷಣವಲ್ಲ ಅಷ್ಟೇ. ಗಡ್ಡವನ್ನು ಬಿಡುವುದು, ತಲೆ ಕೂದಲು, ಜಡೆ ಕಟ್ಟುವುದು ಯಾಕಂದ್ರೆ ಆತ್ಮಜ್ಞಾನದ ಸ್ಥಿತಿಯಲ್ಲಿ ರತನಾದವನು ಬಾಹ್ಯ ಶರೀರದ ಪ್ರಜ್ಞೆಯನ್ನು ಕಳ್ಕೊಳ್ತಿದ್ದಾನು. ಶರೀರ ನಾನು, ಶರೀರಕ್ಕೆ ಸಂಬಂಧಪಟ್ಟವರು ನನ್ನವರು ಮುಂತಾದವುಗಳ ಯಾವ ಪರಿವೇ ಇರ್ತಿರ್ಲಿಲ್ಲ. ಸಹಜವಾಗಿ ಸೌಂದರ್ಯ, ಶರೀರ ಸೌಂದರ್ಯ ಅದರ ಪ್ರಜ್ಞೆಯೂ ಇರ್ತಿರ್ಲಿಲ್ಲ. ಕೂದಲು ಅನ್ನುವಂಥದ್ದು ತುಂಬಾ ದಿನಗಳ ಕಾಲ ಎಣ್ಣೆ ಹಾಕದೆ ಶುದ್ಧ ಮಾಡದೆ ಇದ್ರೆ ಸಹಜವಾಗಿ ಜಡೆ ಕಟ್ಕೊಂಡು ಬಿಡ್ತಾರೆ. ಅದಕ್ಕೇನು ದೊಡ್ಡ ಸಾಧನೆ ಮಾಡ್ಬೇಕಾಗಿಲ್ಲ. ಉಗುರುಗಳು ಕಟ್ ಮಾಡ್ಕೊಳ್ಳಿದ್ರೆ ಬೆಳೀತಾ ಇರ್ತದೆ, ಅದಕ್ಕೇನು ದೊಡ್ಡ ಸಾಧನೆ ಮಾಡ್ಬೇಕಾಗಿಲ್ಲ. ಅಂದ್ರೆ ಶರೀರ ಭಾವವನ್ನ ಬಿಟ್ಟವನಿಗೆ ಆ ರೀತಿಯಾದಂತಹ ಒಂದು ಬಾಹ್ಯ ತೋರಿಕೆಗಳು ಕಾಣಬಹುದು. ಆದ್ರೆ ಅದೇ ಆತ್ಮಜ್ಞಾನದ ಅಥವಾ ಜೀವನ್ಮುಕ್ತನ ಲಕ್ಷಣವಲ್ಲ. ಆ ಭ್ರಮೆಯನ್ನು ತೆಗೆದುಹಾಕಬೇಕು. ಭಗವದ್ಗೀತೆಯಲ್ಲಿ ಈಗ ಹೇಳ್ತಕ್ಕಂತಹ ಉತ್ತರ, ಶ್ರೀಕೃಷ್ಣ ಹೇಳ್ತಕ್ಕಂತಹ ವರ್ಣನೆ ನಮ್ಮ ಮನಸ್ಸಲ್ಲಿ ಸದಾ ಬೀರೂರಬೇಕು. ನಾವು ಜ್ಞಾನಿಗಳು, ಮಹಾತ್ಮರು ಅಂತ ಗುರುತಿಸಿ ಅವರ ಒಂದು ಹಿಂದೆ ಹೋಗಿ ಆಮೇಲೆ ನಾನು ಮೋಸ ಹೋದೆ ಎಂಬಂತಹ ಒಂದು ತಪ್ಪು ಕಲ್ಪನೆಗೆ ಒಳಗಾಗುವುದಕ್ಕೆ ಮೊದಲು ಶಾಸ್ತ್ರಗಳಲ್ಲಿ ನಮಗೆ ಯಾರನ್ನ ಜ್ಞಾನಿ ಅಂತ ಕರೆದಿದ್ದಾರೆ, ಉಪನಿಷತ್ತುಗಳಲ್ಲಿ, ಗೀತೆಯಲ್ಲಿ ಆತ್ಮಜ್ಞಾನಿಯ ಲಕ್ಷಣಗಳನ್ನ ಹೇಗಂತ ಕರೆದಿದ್ದಾರೆ ಎಂಬುದನ್ನ ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಆವಾಗ ನಾವು ದಾರಿ ತಪ್ಪುವಂತಹ ಅವಕಾಶಗಳಿರುವುದಿಲ್ಲ. ಆದ್ದರಿಂದ ಈ ಭಾಗ ಬಹಳ ಮುಖ್ಯವಾಗ್ತದೆ. ಮೊದಲನೇದಾಗಿ ನಮ್ಮ ಸಾಧನೆಗೆ ಮಾರ್ಗದರ್ಶನ, ಎರಡನೇದು ಸಿದ್ಧಿಯ ಸ್ಥಿತಿಯಲ್ಲಿ ನಾವು ಎಡುವುದಿರುವ ಹಾಗೆ ನಮಗೊಂದು ಮಾರ್ಗಸೂಚಿ, ಮೂರನೆಯದು ತಪ್ಪು ಮಹಾತ್ಮರನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವುದಕ್ಕೆ ನಮಗೆ ಸ್ಪಷ್ಟತೆಯನ್ನು ಕೊಡತಕ್ಕಂತಹ, ಅಂದ್ರೆ ತಪ್ಪಾಗಿ ಅರ್ಥೈಸದಿರುವ ಹಾಗೆ ಸ್ಪಷ್ಟತೆಯನ್ನು ಕೊಡತಕ್ಕಂಥ ಭಾಗವಾಗಿದೆ. ಹೀಗಿರುವುದರಿಂದ ಈ ಭಾಗ ನಮಗೆ ಬಹಳ ಮುಖ್ಯವಾಗ್ತದೆ. ಅರ್ಜುನನ ಪ್ರಶ್ನೆಯೊಂದಿಗೆ ಈ ಚಿಂತನೆ ಆರಂಭವಾಗುತ್ತೆ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಇಲ್ಲಿ ಸ್ಥಿತ ಪ್ರಜ್ಞಾ ಅಂತ ಕರೆದಿದ್ದಾನೆ. ಹೇ ಕೃಷ್ಣ, ಇಲ್ಲಿ ಕೇಶವ ಎಂಬ ಸಂಬೋಧನೆಯನ್ನು ಮಾಡಿದ್ದಾನೆ. ಕೇಶವ ಅಂದ್ರೆ ಕ ಅಂದ್ರೆ ಬ್ರಹ್ಮ, ಶ ಅಂದ್ರೆ ಶಿವ, ವ ಅಂದ್ರೆ ವಿಷ್ಣು. ಸೃಷ್ಟಿ ಸ್ಥಿತಿ ಲಯಾತ್ಮಕವಾದ ಕಾರ್ಯವನ್ನು ಮಾಡುವಂತಹ ಆ ಪರಬ್ರಹ್ಮ ಪರಮಾತ್ಮ ಏನಿದ್ದಾನೋ ಅವನೇ ಕೇಶವ. ಅಂತಹ ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ಮಾಡತಕ್ಕಂತಹ ಪರಮಾತ್ಮನೇ, ಶ್ರೀಕೃಷ್ಣನೇ ಸ್ಥಿತಪ್ರಜ್ಞನ ಭಾಷೆ ಯಾವುದು ಅಂತ ಕೇಳ್ತಾನೆ. ಇಲ್ಲಿ ಭಾಷಾ ಅನ್ನುವ ಶಬ್ದಕ್ಕೆ ಅರ್ಥ ಲ್ಯಾಂಗ್ವೇಜ್ ಅಂತ ಮಾಡಬಾರ್ದು. ಸ್ಥಿತಪ್ರಜ್ಞ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾನೆ, ಸಂಸ್ಕೃತ ಮಾತಾಡ್ತಾನೋ, ಹಿಂದಿ ಮಾತಾಡ್ತಾನೋ, ಇಂಗ್ಲಿಷ್ ಮಾತಾಡ್ತಾನೋ, ಆ ಅರ್ಥದಲ್ಲಿ ಕೇಳಲಿಲ್ಲ. ಭಾಷಾ ಅನ್ನೋ ಶಬ್ದಕ್ಕೆ ಅರ್ಥ ಪರಿಭಾಷಾ ಅಂತ, ಲಕ್ಷಣ ಅಂತ, ನ್ಯಾಚುರಲ್ ಟ್ರೇಡ್ಸ್ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿ ಅತ್ಯಂತ ಸಹಜವಾಗಿ ವರ್ತಿಸ್ತಕ್ಕಂತಹ ರೀತಿ ಏನಿದೆ ಅದಕ್ಕೆ ಲಕ್ಷಣ ಅಂತ. ಆದ್ದರಿಂದ ಒಬ್ಬ ಸ್ಥಿತಪ್ರಜ್ಞನು ಹೇಗೆ ವರ್ತಿಸ್ತಾನೆ, ಅವನ ಲಕ್ಷಣಗಳೇನು, ಅವನ ನಡೆ ನುಡಿ ಹೇಗಿರ್ತದೆ ಎಂಬಂತಹ ಒಂದು ಪ್ರಶ್ನೆ ಇದು. ಲಕ್ಷಣ ಎಂಬ ಶಬ್ದಕ್ಕೆ ಇಲ್ಲಿ ಭಾಷಾ ಎಂಬ ಶಬ್ದವನ್ನು ಬಳಸಿದ್ದಾನೆ. ಸ್ಥಿತಪ್ರಜ್ಞಾ ಎಂಬ ಶಬ್ದಕ್ಕೆ ಏನರ್ಥ? ಪ್ರಜ್ಞಾ ಅಂತ ಹೇಳಿದ್ರೆ ಬುದ್ಧಿ ಎಂಬಷ್ಟ ಅರ್ಥ ಅಲ್ಲ, ಬುದ್ಧಿಗಿಂತ ಮೇಲ್ಮಟ್ಟದ್ದು ಪ್ರಜ್ಞೆ.
ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸ್ಮೃತಿ ಅತೀತ ವಿಷಯ ಮತಿರಾಗಾಮಿ ಗೋಚರ ಬುದ್ಧಿಸ್ತಾತ್ಕಾಲಿಕಿ ಜ್ಞೇಯ ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ ಹೇಳ್ತಾರೆ. ಸ್ಮೃತಿ, ಮತಿ, ಬುದ್ಧಿ, ಪ್ರಜ್ಞಾ ಇವೆಲ್ಲ ಶಬ್ದವನ್ನು ಕೂಡ ನಾವು ಬಳಸ್ತೇವೆ. ಆದ್ರೆ ಒಂದೊಂದು ಶಬ್ದಕ್ಕೆ ತನ್ನದೇ ಆದಂತಹ ಅರ್ಥ ಇದೆ. ಸ್ಮೃತಿರತೀತ ವಿಷಯ, ನಡೆದಂತಹ ಘಟನೆ, ಕಳೆದ ಹೋದ ಘಟನೆಗಳನ್ನ ನೆನಪಿಸಿಕೊಳ್ಳೋದಕ್ಕೆ ಹೆಸರು ಸ್ಮೃತಿ. ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಚಿಂತನೆ ಮಾಡುವುದು, ಅದಕ್ಕೆ ಹೆಸರು ಮತಿ, ಫ್ಯೂಚರ್ ಪ್ಲಾನಿಂಗ್ ಅಂತ ಹೇಳ್ತೇವಲ್ಲ. ಬುದ್ಧಿ ತಾತ್ಕಾಲಿಕಿ ಜ್ಞೇಯ, ವರ್ತಮಾನದಲ್ಲಿ ನಡೆಯುವ ಘಟನೆಯನ್ನ ವಿಶ್ಲೇಷಣೆ ಮಾಡತಕ್ಕಂತಹ ಅಥವಾ ವರ್ತಮಾನದಲ್ಲಿ ತೀರ್ಮಾನ ತೆಗೆದುಕೊಳ್ಳತಕ್ಕಂತಹ ಆ ಒಂದು ಸಾಮರ್ಥ್ಯಕ್ಕೆ ಹೆಸರು ಬುದ್ಧಿ. ತಾತ್ಕಾಲಿಕಿ, ತತ್ಕಾಲಕ್ಕೆ ಬೇಕಾದಂತಹ ಚಿಂತನೆ ಮಾಡತಕ್ಕಂಥದ್ದು. ಪ್ರತ್ಯುತ್ಪನ್ನ ಮತಿ ಅಂತ ಹೇಳ್ತಾರೆ, ತತ್ಕ್ಷಣ ಗೋಚರವಾದ್ರೆ ಅದಕ್ಕೆ ಬುದ್ಧಿ. ಪ್ರಜ್ಞಾ ಎನ್ನತಕ್ಕಂಥ ಶಬ್ದವನ್ನ ಸುಭಾಷಿತದಲ್ಲಿ ತ್ರೈಕಾಲಿಕಿ ಜ್ಞೇಯ ಅಂತ ಹೇಳ್ತಾರೆ. ತ್ರೈಕಾಲಿಕಿ ಮತ ಅಂದ್ರೆ ವರ್ತಮಾನವನ್ನ ಸರಿಯಾಗಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಭೂತಕಾಲದ ಬಗ್ಗೆ ಸ್ಮೃತಿಯನ್ನು ಇಟ್ಟುಕೊಳ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ಸರಿಯಾಗಿ ಕಲ್ಪನೆಯನ್ನು ಮಾಡತಕ್ಕಂಥ ಈ ಮೂರೂ ಸಾಮರ್ಥ್ಯ ಹೊಂದಿದ್ರೆ ಅವನಿಗೆ ಪ್ರಜ್ಞೆ ಉಳ್ಳವನು ಎಂಬುದಾಗಿ ಆ ಸುಭಾಷಿತ ಹೇಳುತ್ತೆ. ಇಲ್ಲಿ ಅದೇ ರೀತಿಯಲ್ಲಿ ಅರ್ಥ ಮಾಡಿಲ್ಲ, ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಪ್ರಜ್ಞೆ ಎಂಬ ಶಬ್ದವನ್ನು ಬಳಸಿದ್ದಾರೆ. ಪ್ರಜ್ಞೆ ಅಂದ್ರೆ ಇಲ್ಲಿ ಆತ್ಮಾನಾತ್ಮ ವಿವೇಕವನ್ನ ಮಾಡತಕ್ಕಂಥ ಬುದ್ಧಿ. ಬುದ್ಧಿ ಎಲ್ಲರಿಗೂ ಇರುತ್ತದೆ, ಆದ್ರೆ ಆತ್ಮಾನಾತ್ಮ ವಿವೇಕ ಮಾಡುವ ಬುದ್ಧಿ ಗುರುಶಾಸ್ತ್ರ ಸಂಪರ್ಕದಿಂದ ಉಂಟಾದ ಸಂಸ್ಕಾರ ಉಳ್ಳವರಿಗೆ ಮಾತ್ರ ಇರ್ತದೆ. ಎಲ್ಲಿಯ ತನಕ ಗುರುವಿನ ಸಮೀಪಕ್ಕೆ ಹೋಗುವುದಿಲ್ಲವೋ, ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳುವುದಿಲ್ಲವೋ, ಶಾಸ್ತ್ರ ಶ್ರವಣ ಮನನ ನಿಧ್ಯಾಸನಗಳನ್ನು ಮಾಡುವುದಿಲ್ಲವೋ, ಅಲ್ಲಿಯ ತನಕ ಆತ್ಮಾನಾತ್ಮ ವಿಚಾರವನ್ನ ಮಾಡತಕ್ಕಂಥ ಸಾಮರ್ಥ್ಯ ಬರುವುದಿಲ್ಲ. ಆತ್ಮಾನಾತ್ಮ ವಿಚಾರ ಮಾಡುವ ಸಾಮರ್ಥ್ಯ ಯಾವನಿಗೆ ಬಂದಿದೆಯೋ ಅವನಿಗೆ ಪ್ರಜ್ಞೆ ಉಳ್ಳವನು. ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು, ನಾನು ಆತ್ಮವೇ ಹೌದು, ಅನಾತ್ಮನಲ್ಲ ಎಂಬಂತ ಕ್ಲಾರಿಟಿ. ಅದಕ್ಕೆ ಆತ್ಮಜ್ಞಾನ ಪಡೆಯುವುದಕ್ಕೆ ಮುಖ್ಯವಾಗಿ 3 ಸಾಧನೆಯನ್ನ ಹೇಳ್ತಾರೆ ಹಿರಿಯರು: ಶ್ರವಣ, ಮನನ, ನಿಧಿಧ್ಯಾಸನ ಅಂತ. ಕರ್ಮಯೋಗದಿಂದ ನಮ್ಮ ಅಂತಃಕರಣವನ್ನ ಶುದ್ಧಿ ಮಾಡಿಕೊಂಡ ಮೇಲೆ, ಗುರುಶಾಸ್ತ್ರದ ಸಂಪರ್ಕಕ್ಕೆ ಬಂದ ಮೇಲೆ ನಮಗೆ ಶ್ರವಣ ಮಾಡಬೇಕು ಅಂತ. ಶ್ರವಣ ಅಂತ ಹೇಳಿದ್ರೆ ಏನು? ಆತ್ಮವಿಚಾರವನ್ನ ಶಾಸ್ತ್ರಗಳಲ್ಲಿ ಹೇಗೆ ವರ್ಣಿಸಿದ್ದಾರೋ ಅದರ ತಾತ್ಪರ್ಯವನ್ನ ಗ್ರಹಣ ಮಾಡತಕ್ಕಂಥದ್ದು. ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ, ಬ್ರಹ್ಮಸೂತ್ರಾದಿಗಳಲ್ಲಿ, ಶಂಕರ ಭಗವತ್ಪಾದರ ಪ್ರಕರಣ ಮುಂತಾದ ಗ್ರಂಥಗಳಲ್ಲೆಲ್ಲ ಈ ಆತ್ಮವಿಚಾರವನ್ನ ಹೇಗೆ ಹೇಳಿದ್ದಾರೆ ಅದರ ಸಾರವನ್ನ ಗ್ರಹಣ ಮಾಡೋದಕ್ಕೆ ಹೆಸರು ಶ್ರವಣ. ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬಂದು ಸ್ವಾಮಿಗಳ ಹತ್ರ ಹೇಳ್ತಾರಂತೆ, ಐ ಹ್ಯಾವ್ ಗಾನ್ ಥ್ರೂ ಭಗವದ್ಗೀತಾ ಸೆವರಲ್ ಟೈಮ್ಸ್ ಅಂತ. ನಾನು ಭಗವದ್ಗೀತೆಯನ್ನು ಹಲವು ಬಾರಿ ಓದಿದ್ದೇನೆ ಅಂತ. ಅದು ಇಂಗ್ಲಿಷಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಸ್ವಾರಸ್ಯ ಇರೋದು. ಐ ಹ್ಯಾವ್ ಗಾನ್ ಥ್ರೂ ಭಗವದ್ಗೀತಾ ಅಂದ್ರೆ ಓದಿದ್ದೇನೆ ತುಂಬಾ ಸಲ ಭಗವದ್ಗೀತೆಯನ್ನ ಅಂತ. ಆಗ ಸ್ವಾಮಿ ಚಿನ್ಮಯಾನಂದರು ಕೇಳ್ತಾರಂತೆ, ಯು ಹ್ಯಾವ್ ಗಾನ್ ಥ್ರೂ ಭಗವದ್ಗೀತಾ, ಅಟ್ ಲೀಸ್ಟ್ ಒನ್ಸ್ ಭಗವದ್ಗೀತಾ ಗಾನ್ ಥ್ರೂ ಯು ಅಂತ. ಭಗವದ್ಗೀತೆ ನಿನ್ನೊಳಗೆ ಒಂದ್ಸಲಿಗಾದ್ರೂ ಹೋಯ್ತು ಅಂತ ಕೇಳ್ತಾರೆ. ಶ್ರವಣ ಅನ್ನುವ ಶಬ್ದಕ್ಕೆ ಅರ್ಥ ಎಷ್ಟೋ ಬಾರಿ ನಾನು ಓದಿದ್ದೇನೆ, ಎಷ್ಟೋ ಬಾರಿ ಉಪನ್ಯಾಸ ಕೇಳಿದ್ದೇನೆ ಅನ್ನೋದು ಮುಖ್ಯ ಅಲ್ಲ. ಕೇಳಿದ ಉಪನ್ಯಾಸದ, ಓದಿದ ಗ್ರಂಥಗಳ ಸಾರಗ್ರಹಣ ಮಾಡಬೇಕು. ನೀರ ಕ್ಷೀರ ವಿವೇಕ ಅಂತ ಹೇಳ್ತೇವಲ್ಲ, ಆ ಸಾರವನ್ನ ಗ್ರಹಿಸಬೇಕು. ಒಬ್ಬನು ಸಾರವನ್ನ ಸಂಪೂರ್ಣವಾಗಿ ಗ್ರಹಿಸಿದ್ದಾನೆ ಅಂದ್ರೆ ಅವನ ಶ್ರವಣ ಮುಗಿಯಿತು ಅಂತ ಅರ್ಥ. ಇಡೀ ಉಪನಿಷತ್ತುಗಳನ್ನ, ದಶೋಪನಿಷತ್ತುಗಳನ್ನ, ಭಗವದ್ಗೀತೆ, ಬ್ರಹ್ಮಸೂತ್ರಾದಿಗಳ ಅಧ್ಯಯನ ಆದಮೇಲೆ ನಮಗೆ ಒಂದು ನಿಶ್ಚಯವಾಗ್ತದೆ. ಏನು? ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಆ ಪರಬ್ರಹ್ಮ ಪರಮಾತ್ಮ ಒಂದೇ ಸತ್ಯವಾದದ್ದು.
ಜಗನ್ಮಿಥ್ಯ, ಕಣ್ಣಿಗೆ ಕಾಣತಕ್ಕಂತಹ ಜಗತ್ತು ಇದು ತೋರ್ಕೆ, ಅಥವಾ ಭಗವಂತನೇ ಜಗದ್ರೂಪದಿಂದ ತೋರ್ತಿದ್ದಾನೆ, ಜಗತ್ತಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಅದಕ್ಕೆ ಹೆಸರು ಜಗನ್ಮಿಥ್ಯ. ಪರಬ್ರಹ್ಮ ಒಂದೇ ಸತ್ಯ, ಕಣ್ಣಿಗೆ ಕಾಣುವ ಜಗತ್ತು ಸ್ವತಂತ್ರವಾಗಿ ಸತ್ಯವಲ್ಲದ್ದು ಅಥವಾ ಮಿಥ್ಯೆ. ಇಂಗ್ಲಿಷ್ನಲ್ಲಿ ಲೋವರ್ ಆರ್ಡರ್ ಆಫ್ ರಿಯಾಲಿಟಿ. ಭಗವಂತನು ಹೈಯರ್ ಆರ್ಡರ್ ಆಫ್ ರಿಯಾಲಿಟಿ, ಜಗತ್ತು ಲೋವರ್ ಆರ್ಡರ್ ಆಫ್ ರಿಯಾಲಿಟಿ ಅಥವಾ ಡಿಪೆಂಡೆಂಟ್ ರಿಯಾಲಿಟಿ. ಇನ್ನು ಜೀವ ಅಂದ್ರೆ ಯಾರು? ಜೀವನು ಸ್ವರೂಪತಃ ಬ್ರಹ್ಮವೇ, ಜೀವೋ ಬ್ರಹ್ಮೈವ. ಪ್ರತಿಯೊಬ್ಬರು ನಾನು 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 ಅಂತ ಹೇಳ್ತಕ್ಕಂಥದ್ದು ಆ ಪರಮಾತ್ಮ ವಸ್ತುವೇ ಆಗಿದೆ. ನ ಅಪರಹ, ಅದಕ್ಕಿಂತ ಬೇರೆ ಅಲ್ಲವೇ ಅಲ್ಲ ಇದು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಅಪರಹ. ಇದು ಸಕಲ ಶಾಸ್ತ್ರಗಳ ಸಾರ. ಇದು ನಿಶ್ಚಯವಾಗಿ ಉಪನಿಷತ್ತುಗಳಿಂದ ಬರುವ ಬೋಧೆ ಎಂಬುದು ನಮಗೆ ಸ್ಪಷ್ಟವಾದರೆ ನಮ್ಮ ಶ್ರವಣ ಮುಗಿಯಿತು. ಅದಕ್ಕೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾ, ಫಲಂ, ಅರ್ಥವಾದ, ಉಪಪತ್ತಿಶ್ಚ ಎಂಬುದಾಗಿ ಷಡ್ವಿಧ ಲಿಂಗಗಳಿಂದ ತಾತ್ಪರ್ಯ ನಿರ್ಣಯ ಮಾಡುವುದು ಅಂತ ಶಾಸ್ತ್ರೀಯವಾದ ಡೆಫಿನೇಷನ್ ಶ್ರವಣಕ್ಕೆ. ಸಾಮಾನ್ಯ ಭಾಷೆ ಹೇಳಿದ್ರೆ ನಾವು ಎಸೆನ್ಸ್ ಅನ್ನ, ಸಾರವನ್ನ ಗ್ರಹಣ ಮಾಡುವುದೇ ಶ್ರವಣವಾಗಿದೆ. ಶ್ರವಣದಿಂದ ಪ್ರಮಾಣ ಅಸಂಭಾವನಾ ನಿವೃತ್ತಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಪ್ರಮಾಣ ಅಸಂಭಾವನಾ ಅಂದ್ರೇನು? ಉಪನಿಷತ್ತುಗಳು ನಮಗೆ ಪ್ರಮಾಣ. ಆ ಉಪನಿಷತ್ತೆಂಬ ಪ್ರಮಾಣದಲ್ಲಿ ದ್ವೈತವನ್ನು ಹೇಳಿದ್ದಾರೋ, ಅದ್ವೈತವನ್ನು ಹೇಳಿದ್ದಾರೋ, ವಿಶಿಷ್ಟಾದ್ವೈತವನ್ನು ಹೇಳಿದ್ದಾರೋ, ಭೇದಾಭೇದವನ್ನು ಹೇಳಿದ್ದಾರೋ, ಏನೇನು ಹೇಳಿದ್ದಾರೋ ಅಂತ ನಮಗೆ ಗೊಂದಲಗಳಿದ್ರೆ ಇಲ್ಲಿ ಖಂಡಿತವಾಗಿಯೂ ಅದ್ವೈತ ಸತ್ಯವನ್ನೇ ಹೇಳಿದ್ದಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಎಂಬುದೇ ಉಪನಿಷತ್ತು ಗೀತೆಯ ನಿಶ್ಚಯವಾದ ನಿಲುವು ಅಂತ ನಮಗೆ ಸ್ಪಷ್ಟವಾದ್ರೆ ನಮ್ಮ ಶ್ರವಣ ಮುಗೀತು. ಮುಂದಿನ ಹಂತ ಮನನ. ಮನನದಿಂದ, ಮನನ ಮಾಡುವುದು ಹೇಗೆ? ಅನೇಕ ಯುಕ್ತಿಗಳಿಂದ ನಮ್ಮ ಸಂಶಯವನ್ನು ನಿವೃತ್ತಿ ಮಾಡಿಕೊಳ್ಳಬೇಕು. ಅದಕ್ಕೆ ಪ್ರಮೇಯ ಅಸಂಭಾವನಾ ನಿವೃತ್ತಿ ಅಂತ ಹೇಳ್ತಾರೆ. ನಾವೇನೋ ತತ್ವವನ್ನ ನಿಶ್ಚಯ ಮಾಡಿಬಿಟ್ಟೆವು ಶಾಸ್ತ್ರಗಳ ಸಹಾಯದಿಂದ, ಆದ್ರೆ ನಮ್ಮ ಅನುಭವಕ್ಕದು ಹೊಂದಿಕೆ ಆಗತ್ತಾ? ಬ್ರಹ್ಮ ಸತ್ಯ ಅಂತ ಹೇಳ್ಬಿಟ್ಟೆವು, ಜಗನ್ ಮಿಥ್ಯಾ ಅಂತ ಹೇಳ್ಬಿಟ್ಟೆವು. ಅದ್ರ ನಮಗೆ ಈಗ ಜಗತ್ತು ಮಿಥ್ಯಾ ಅಂತ ಅನಿಸ್ತಾ ಇದೆಯಾ? ಜಗತ್ತು ತುಂಬಾ ಸತ್ಯವಾದ ಸಂಗತಿ ಅಂತ ಅನಿಸ್ತಾ ಇದೆಯಲ್ವ? ಕಣ್ಣಿಗೆ ಕಾಣುವ ದೃಶ್ಯ, ಕಿವಿಗೆ ಕೇಳುವ ಶಬ್ದ, ನಾಲಿಗೆ ರುಚಿ, ಎಲ್ಲ ಅನುಭವಗಳು ಸುಳ್ಳು ಅಂತ ಅನಿಸ್ತದ ನಮಗೆ? ಅದು ತುಂಬಾ ಸತ್ಯವಾದದ್ದು ಅಂತ ಅನಿಸ್ತದೆ ನಮಗೆ. ಹೀಗಿರುವಾಗ ಶಾಸ್ತ್ರಗಳು ಹೇಳುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಪಿಕೊಳ್ಬೇಕು, ಅಥವಾ ನನ್ನ ಬುದ್ಧಿಗೆ ಅದು ಸ್ಪಷ್ಟವಾಗಬೇಕು? ಒಮ್ಮೊಮ್ಮೆ ಏನಾಗುತ್ತೆ, ದೊಡ್ಡವರು ಹೇಳಿದ್ದಾರೆ ಅಂತ ಒಪ್ಪಿಕೊಂಡು ಬಿಡ್ತೇವೆ, ಆದ್ರೆ ಅದು ನಮಗೆ ಪಚನವಾಗಿರುವುದಿಲ್ಲ. ಉಂಡ ಆಹಾರ ಜೀರ್ಣ ಆಗದಿದ್ರೆ ವಿಷ ಆಗ್ತದಲ್ಲ, ಹಾಗೆ ಗ್ರಹಿಸದಿದ್ದ ಜ್ಞಾನ ನಮ್ಮಲ್ಲಿ ಪಚನವಾಗದೇ ಇದ್ರೆ ಅದು ತುಂಬಾ ಕಷ್ಟವಾಗ್ತದೆ. ವೇದಾಂತ ಆರಂಭದಲ್ಲಿ ಕಲಿದೇ ಇದ್ದಾಗ ಚಂದದಲ್ಲಿ ಪೂಜೆ ಮಾಡ್ತಾ ಇದ್ದ, ವೇದಾಂತ ಕಲ್ತ ಮೇಲೆ, ಜ್ಞಾನ ಬಂದ ಮೇಲೆ ಮಾಡೋದನ್ನು ನಿಲ್ಲಿಸ್ಬಿಟ್ಟ ಅಂತ ಆಗ್ಬಿಡ್ತದೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅದಕ್ಕೆ ಗ್ರಹಿಸಿದ ಜ್ಞಾನ ನಮ್ಮಲ್ಲಿ ಪಚನವಾಗಬೇಕು. ಮಿಥ್ಯಾ ಅನ್ನೋ ಶಬ್ದಕ್ಕೆ ಏನರ್ಥ? ಮಿಥ್ಯಾ ಅಂದ್ರೆ ಹೇಗದು ಮಿಥ್ಯಾ? ಇನ್ನು ನಾನೇ ಪರಮಾತ್ಮ, ನಾನೇ ಬ್ರಹ್ಮ ಅಂತ ಉಪನಿಷತ್ತು ಹೇಳುತ್ತೆ, ನನ್ನ ಅನುಭವದಲ್ಲಿ ಇದೆಯಾ ಹಾಗೆ? ಬೆಳಿಗ್ಗಿಂದ ಸಂಜೆ ತನಕ ತಾಪತ್ರಯದಲ್ಲಿ ಒದ್ದಾಡ್ತಾ ಇದ್ದೇನೆ. ಪರಮಾತ್ಮನಾದವನು ಸರ್ವ ಸೃಷ್ಟಿಕರ್ತ, ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವಜ್ಞ, ಸರ್ವಶಕ್ತ. ಆ ಸರ್ವಶಕ್ತನಾದ ನಿಯಾಮಕನಾದ ಭಗವಂತನಲ್ಲಿ ಈ ಅಲ್ಪಶಕ್ತಿಯಾದಂತಹ ಈ ಜೀವಾತ್ಮನಲ್ಲಿ. ಆದ್ರಿಂದ ಜೀವೋ ಬ್ರಹ್ಮೈವ ಎಂಬ ವಿಷಯದಲ್ಲೂ ನಿಮಗೆ ಸಂಶಯಗಳಿದೆ. ಅದಕ್ಕೆ ಪ್ರಮೇಯ ಅಸಂಭಾವನಾ ಅಂತ ಹೇಳ್ತಾರೆ. ಬ್ರಹ್ಮವೇ ಸತ್ಯ ಎಂಬ ವಿಷಯದಲ್ಲಿಯೂ ಸಂಶಯಗಳಿರಬಹುದು. ಈ ಎಲ್ಲಾ ರೀತಿಯ ಸಂಶಯಗಳನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ನಮಗೆ ಬಗೆ ಬಗೆಯಾದ ಯುಕ್ತಿಗಳಿಂದ, ಅನುಚಿಂತನೆಯಿಂದ, ಶಾಸ್ತ್ರವಾಕ್ಯಗಳನ್ನೇ ಮತ್ತೆ ಹಿಡಿದುಕೊಂಡು ಯುಕ್ತಿಗಳಿಂದ ಚಿಂತನೆ ಮಾಡುವುದಕ್ಕೆ ಹೆಸರು ಏನು? ಮನನ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರಲ್ಲ, ಒಂದು ಹಸು ಮೇಯ್ಲಿಕ್ಕೆ ಹೋದಾಗ ಬೆಳಿಗ್ಗಿಂದ ಸಂಜೆ ತನಕ ಮೇದ್ಕೊಂಡು ಬರ್ತದಂತೆ. ಮನೆಗೆ ಬಂದು ಕೊಟ್ಟಿಗೆಯಲ್ಲಿ ಮಲಗಿ ಆ ಮೆಂದಿರುವ ಆಹಾರಗಳನ್ನೆಲ್ಲ ಹೊರಗಡೆ ತೆಗೆದುಕೊಂಡು ಮೆಲುಕು ಹಾಕ್ತದಂತೆ.
ಆ ಮೆಲುಕು ಹಾಕ್ತಾ ಕೂತ್ಕೊಳ್ತ ತನ್ನ ಪಾಡಿಗೆ ನಾನು. ಹಾಗೆ ಶ್ರವಣ ಮಾಡಿದ ವಿಷಯಗಳನ್ನೇ ಮನಸ್ಸಿಗೆ ತಂದುಕೊಂಡು ಬಗೆ ಬಗೆಯಾದ ಯುಕ್ತಿಗಳಿಂದ ಅದನ್ನ ಮೆಲುಕು ಹಾಕ್ತಾ ನನ್ನ ಮನಸ್ಸಿನ ಎಲ್ಲ ಸಂಶಯಗಳನ್ನು ದೂರ ಮಾಡಿಕೊಳ್ಬೇಕು. ಅಲ್ಲಿಯವರೆಗೂ ಗುರುಶಾಸ್ತ್ರಗಳ ಸಹಾಯವನ್ನ ಬಿಡಕೂಡುದು. ನನ್ನ ಅಂತಃಕರಣದಲ್ಲಿರುವ ಸಂಶಯ ಎಲ್ಲ ನಿವೃತ್ತಿಯಾಗುವಲ್ಲಿವರೆಗೂ ಪದೇ ಪದೇ ಶ್ರವಣ ಮತ್ತು ಗುರುಗಳ ಹತ್ರ ಹೋಗಿ ಪ್ರಶ್ನೆ ಕೇಳಿ ಸ್ಪಷ್ಟತೆಯನ್ನು ಮಾಡಿಕೊಳ್ಳಬೇಕು. ಮನನದಿಂದ ಎಲ್ಲ ಸಂಶಯಗಳು ನಿವೃತ್ತಿ ಆಗ್ತದೆ. ಸಂಶಯ ನಿವೃತ್ತಿ ಆದ್ಮೇಲೆ ಏನಾಗ್ತದೆ? ಹೌದಪ್ಪ, ಸತ್ಯವಾದಂತಹ ಮಾತಿದು. ಏನು? ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ. ಈ ದೇಹ, ಮನಸ್ಸು, ಬುದ್ಧಿ, ಹೊರಗೆ ಕಾಣತಕ್ಕಂತಹ ಈ ಪ್ರಪಂಚ ಇವೆಲ್ಲವೂ ಕೂಡ ಮಿಥ್ಯೆಯಾಗಿದೆ, ಅಥವಾ ಭಗವಂತನೇ ಆ ರೂಪದಲ್ಲಿ ಅಭಿವ್ಯಕ್ತವಾಗ್ತಾ ಇದ್ದಾನೆ. ಭಗವಂತನಿಗಿಂತ ಭಿನ್ನವಾದ ಇನ್ನೊಂದು ವಸ್ತುವೇ ಇಲ್ಲ. ಆ ಭಗವದ್ ವಸ್ತುವೇ ನನ್ನ ನಿಜ ಸ್ವರೂಪವಾಗಿದೆ ಎಂಬ ವಿಷಯದಲ್ಲಿ ನನಗೆ ಎಳ್ಳಷ್ಟೂ ಸಂಶಯ ಇಲ್ಲ ಎಂಬಂತಹ ಒಂದು ನಿಶ್ಚಯಕ್ಕೆ ಬರ್ತಾನೆ. ಸಂಶಯರಹಿತವಾದ ಜ್ಞಾನ, ನಿಶ್ಚಯಾತ್ಮಕವಾದ ಜ್ಞಾನಕ್ಕೆ ಬರ್ತಾನೆ. ಈ ಸ್ಥಿತಿಗೆ ಬಂದವನಿಗೆ ಹೆಸರು ಪ್ರಜ್ಞಾ. ಈಗ ಇವನಿಗೆ ಪ್ರಜ್ಞೆ ಬಂತು ಅಂತ ಅರ್ಥ. ಆದರೆ ಇಲ್ಲಿಂದ ಮುಂದಕ್ಕೆ ನಾವು ಹೋಗಬೇಕಾದ್ದು ಸ್ಥಿತ ಪ್ರಜ್ಞಾವಸ್ಥೆಗೆ. ಈಗ ಜ್ಞಾನ ಆಯಿತು, ಅವನಿಗೆ ಸಂಶಯ ಇಲ್ಲ. ಆದರೆ ಜ್ಞಾನ ಸ್ಥಿತವಾಗಬೇಕು, ಸ್ಥಿರವಾಗಬೇಕು, ಚಂಚಲವಾಗಬಾರದು. ಅಂದ್ರೆ ಅರ್ಥ ಏನು? ಅದಕ್ಕೆ ನಿಧಿಧ್ಯಾಸನ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆತ್ಮವಿಚಾರದಲ್ಲಿ ಆತ್ಮನೇ ನಾನೆಂಬ ಸಂಗತಿ ಸ್ಪಷ್ಟವಾದ ಮೇಲೂ ಕೂಡ ನಮ್ಮ ಹಳೆಯ ಅಭ್ಯಾಸಗಳು, ವಿಪರೀತ ಭಾವನಾ ಅಂತ ಕರೀತಾರೆ ಇದಕ್ಕೆ, ವಿಪರೀತ ಭಾವನಾ ನಿವೃತ್ತಿ, ಈ ಹಳೆಯ ಅಭ್ಯಾಸಗಳಿಂದ ಹೊರಗಡೆ ಬರುವುದಕ್ಕೆ ಪದೇ 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 ನಾನು ಆತ್ಮಸ್ವರೂಪ ಎಂಬುದನ್ನ ಮನಸ್ಸಿಗೆ ತಂದುಕೊಳ್ಬೇಕಾಗ್ತದೆ. ಅನಾತ್ಮ ತಾದಾತ್ಮ್ಯವನ್ನು ಬಿಡಬೇಕಾಗ್ತದೆ. ನಿರಂತರ ಅಭ್ಯಾಸ ಮಾಡುವುದಕ್ಕೆ ಹೆಸರು ನಿಧಿಧ್ಯಾಸನ, ಎ ಕೈಂಡ್ ಆಫ್ ಎ ಮೆಡಿಟೇಷನ್, ವೇದಾಂತಿಕ್ ಮೆಡಿಟೇಷನ್ ಅಂತ ಕರೀತಾರೆ. ಈ ನಿಧಿಧ್ಯಾಸನ ಮಾಡಿದ ಮೇಲೆ ಅವನು ಪ್ರಜ್ಞೆಯಿಂದ ಸ್ಥಿತ ಪ್ರಜ್ಞೆಗೆ ತಲುಪ್ತಾನೆ. ಜ್ಞಾನಿಯಿಂದ ಜ್ಞಾನ ನಿಷ್ಠೆಗೆ ತಲುಪ್ತಾನೆ. ಜ್ಞಾನದಿಂದ ಜ್ಞಾನ ನಿಷ್ಠೆಗೆ, ಪ್ರಜ್ಞೆಯಿಂದ ಸ್ಥಿತ ಪ್ರಜ್ಞೆಗೆ ತಲುಪ್ತಾನೆ ನಿಧಿಧ್ಯಾಸನದಿಂದ. ನಿಧಿಧ್ಯಾಸನವಾಗದೇ ಇದ್ರೆ, ಬರೀ ಜ್ಞಾನವಾಗಿ ಉಳ್ಕೊಂಡಿದ್ರೆ, ನಮ್ಮ ವ್ಯವಹಾರ ಪ್ರಪಂಚದಲ್ಲಿ ನಾವು ಅಜ್ಞಾನಿ ಹಾಗೆಯೇ ವರ್ತಿಸ್ತಾ ಇರ್ತೇವೆ. ಬುದ್ಧಿಯಲ್ಲಿ ಜ್ಞಾನ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದೆ. ಆದರೆ ವ್ಯವಹಾರಕ್ಕೆ ಬಂದಾಗ ನಾನು ಒಬ್ಬ ಅಜ್ಞಾನಿ ಹಾಗೆಯೇ ವ್ಯವಹರಿಸ್ತೇನೆ. ಇದಕ್ಕೆ ಕಾರಣ ಏನು? ಅನೇಕ ಜನ್ಮಗಳಿಂದ ನಮಗೆ ಶರೀರಾದಿಗಳ ತಾದಾತ್ಮ್ಯದಿಂದ ವ್ಯವಹಾರ ಮಾಡಿಕೊಂಡ ಬಂದ ವಾಸನೆ ಮನಸ್ಸಿನ ಆಳದಲ್ಲಿ ಬೇರೂರಿದೆ. ಅದಕ್ಕೆ ವಾಸನಾಕ್ಷಯ ಮನೋನಾಶ ಅಂತ ಯೋಗ ವಸಿಷ್ಠದಲ್ಲಿ ಕರೆದಿದ್ದಾರೆ. ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ಇದೆ, ಅದೊಂದು ಇಂಡಿಪೆಂಡೆಂಟ್ ಸ್ವತಂತ್ರ ಗ್ರಂಥ. ಈ ವೈರಾಗ್ಯದ ಬಗ್ಗೆ, ವಾಸನಾಕ್ಷಯದ ಬಗ್ಗೆ, ಮನೋನಾಶದ ಬಗ್ಗೆ ಅನೇಕ ಸಂಗತಿಗಳನ್ನ ವಿಶ್ಲೇಷಣೆ ಮಾಡಿದ ವಿಸ್ತಾರಕಾಯವಾದ ಗ್ರಂಥ, ಅನೇಕ ಕಥೆಗಳನ್ನು ಒಳಗೊಂಡಂಥದ್ದು. ಅವುಗಳಲ್ಲೆಲ್ಲ ವಾಸನಾಕ್ಷಯ ಮತ್ತು ಮನೋನಾಶವಾಗಬೇಕು ಎಂಬುದಾಗಿ ಹೇಳಿದ್ದಾರೆ. ಡಿ.ವಿ.ಜಿ ಕೂಡ ಒಂದು ಕಾಗದಲ್ಲಿ ಹೇಳ್ತಾರೆ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ. ವಾಸನೆ ಅಂದ್ರೆ ಏನು? ಅನೇಕ ಜನ್ಮಗಳಿಂದ ನಾವು ಮಾಡಿಕೊಂಡು ಬಂದಂತಹ ರಾಂಗ್ ಪ್ರಾಕ್ಟೀಸಸ್, ತಪ್ಪು ಅಭ್ಯಾಸಗಳು ಮನಸ್ಸಿನ ಆಳದಲ್ಲಿ ಬೇರೂರಿರುತ್ತೆ. ಆದ್ರಿಂದ ಜ್ಞಾನ ಒಂದು ಕಡೆಗೆ, ನಮ್ಮ ವ್ಯವಹಾರ ಮತ್ತೊಂದು ಕಡೆ ಆಗ್ತದೆ. ಇನ್ಫಾರ್ಮೇಶನ್ ಒಂದ್ ಕಡೆಗೆ, ಟ್ರಾನ್ಸ್ಫಾರ್ಮೇಶನ್ ಇನ್ನೊಂದು ಕಡೆಗೆ. ಟ್ರಾನ್ಸ್ಫಾರ್ಮೇಶನ್ ಇರಲ್ಲ. ಸ್ವಾಮಿ ಪರಮಾರ್ಥಾನಂದಜಿಯವರು ಒಂದು ಕಥೆ ಹೇಳ್ತಿದ್ರು, ಅಭ್ಯಾಸ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದಕ್ಕೆ. ಈ ತಲೆ ಕೂದಲು ಕತ್ತರಿಸ್ತಾರಲ್ಲ, ಈ ಕ್ಷೌರಿಕರದ್ದೆಲ್ಲ ಒಂದು ಸಂಘ ಮಾಡಿಕೊಂಡು ಅವರೊಂದು ನಾಟಕ ಮಾಡಿದ್ರಂತೆ, ರಾಮಾಯಣಕ್ಕೆ ಸಂಬಂಧಪಟ್ಟಂತ ಒಂದು ನಾಟಕ. ಆ ನಾಟಕದಲ್ಲಿ ಪ್ರತಿಯೊಬ್ಬರು ಅವರ ಕುಲಕಸುಬಿನವರೇ. ರಾಮನು, ದಶರಥನು, ವಿಶ್ವಾಮಿತ್ರ, ಲಕ್ಷ್ಮಣ ಎಲ್ಲರೂ ಅವರೇ ಆಗಿದ್ದಾರೆ. ರಾಮಾಯಣದ ಒಂದು ಪ್ರಸಂಗ ವಿಶ್ವಾಮಿತ್ರರು ಯಾಗ ರಕ್ಷಣೆಗಾಗಿ
ರಾಮ ಲಕ್ಷ್ಮಣನ ಕರೆದುಕೊಂಡು ಹೋಗ್ಲಿಕ್ಕೆ ಅಯೋಧ್ಯೆಗೆ ಬರೋದು. ವಿಶ್ವಾಮಿತ್ರರು ಪ್ರವೇಶ ಆಗಿದ್ದಾರೆ. ಅವರು ಕೂಡ ನಾಪಿತರೆ. ದಶರಥನ ಆಸ್ಥಾನದಲ್ಲಿ, ದಶರಥನ ಪಕ್ಕದಲ್ಲಿ ರಾಮ ಲಕ್ಷ್ಮಣ ಕುಳಿತುಕೊಂಡಿದ್ದಾನೆ. ವಿಶ್ವಾಮಿತ್ರರು ಬಂದ ತಕ್ಷಣ ದಶರಥ ತನ್ನ ಸಿಂಹಾಸನದಿಂದ ಎದ್ದು, ಬನ್ನಿ ವಿಶ್ವಾಮಿತ್ರ ಮಹರ್ಷಿಗಳೇ ಕುಳಿತುಕೊಳ್ಳಿ ಅಂತ ಹೇಳಿದಂತೆ. ಕುಳಿತುಕೊಳ್ಳಿ ಅಂದ ತಕ್ಷಣ ಅವ್ರ ಅಂಗಡಿಯಲ್ಲಿ ಅಭ್ಯಾಸ ಏನು? ಬನ್ನಿ ಕೂತ್ಕೊಳ್ಳಿ, ಕಟ್ಟಿಂಗೋ ಶೇವಿಂಗೋ ಅಂತ ಕೇಳಿ ಅಭ್ಯಾಸ. ಅದಕ್ಕೆ ದಶರಥ ಕೂತ್ಕೊಳ್ಳಿ ವಿಶ್ವಾಮಿತ್ರರೇ ಅಂತ ಹೇಳಿದ್ಮೇಲೆ ಕಟ್ಟಿಂಗ ಶೇವಿಂಗ ಅಂತ ಕೇಳಿಬಿಟ್ನಂತೆ ಅಂತ. ಅಂದ್ರೆ ಈ ಹಳೆಯ ಅಭ್ಯಾಸಗಳು ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಕೂತ್ಕೊಂಡಿರುತ್ತೆ. ಅದಕ್ಕೆ ನಿರಂತರವಾಗಿ ನಾವು ಗಳಿಸಿದ ಜ್ಞಾನವನ್ನ ಪದೇ ಪದೇ ಮನಸ್ಸಿಗೆ ತಂದುಕೊಳ್ಳಬೇಕು. ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವಾಹಮವ್ಯಯಃ ಮನೋಬುದ್ಧ್ಯಹಂಕಾರ ಚಿತ್ತಾನಿನಾಹಂ ನ ಚ ಶ್ರೋತ್ರ ಜಿಹ್ವೇ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದ ರೂಪಃ ಶಿವೋಹಂ ಶಿವೋಹಂ. ನಿಧಿಧ್ಯಾಸನ ಶ್ಲೋಕಗಳು ಅಂತಾನೆ ಬರೆದಿದ್ದಾರೆ ಶಂಕರ ಭಗವತ್ಪಾದರು. ಮತ್ತೆ 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 ಅನಾತ್ಮ ತಾದಾತ್ಮ್ಯವನ್ನು ಬಿಡುಗಡೆ ಮಾಡ್ತಾ ಆತ್ಮನಿಷ್ಠೆಯನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ. ಡಿ.ವಿ.ಜಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಬ್ರಹ್ಮಾನುಭವಿಯಾಗು, ನಿರಂತರ ಬ್ರಹ್ಮಾನುಸಂಧಾನ ನಡೀತಾ ಇರಬೇಕು ಅಂತ ಹೇಳ್ತಾರೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಟ್ಟಿನಲ್ಲಿ ನಮ್ಮ ಮನಸ್ಸು ನಿರಂತರವಾಗಿ ಆತ್ಮ ವಿಚಾರದಲ್ಲಿಯೇ ತೊಡಗಿಸಿಕೊಂಡು ಹೋದ್ರೆ ನಮ್ಮ ಹಳೆಯ ಅಭ್ಯಾಸಗಳೆಲ್ಲವೂ ಬಿಟ್ಟು ಆತ್ಮನಲ್ಲಿಯೇ ಮನಸ್ಸು ನೆಲೆ ನಿಲ್ತದೆ. ಆತ್ಮನಲ್ಲಿಯೇ ಸ್ಥಿತವಾದ ಬುದ್ಧಿಗೆ ಸ್ಥಿತ ಪ್ರಜ್ಞಾ. ಯಾವನ ಮನಸ್ಸು ಆತ್ಮಾಭಿಮಾನವನ್ನು ಹೊಂದಿದೆಯೋ, ಆತ್ಮ ತಾದಾತ್ಮ್ಯವನ್ನು ಹೊಂದಿದೆಯೋ, ಆತ್ಮನಲ್ಲಿ ಸ್ಥಿತವಾದ ಪ್ರಜ್ಞೆ ಅಂತ ಅರ್ಥ. ಈಗ ನಮ್ಮ ಪ್ರಜ್ಞೆ ಎಲ್ಲಿದೆ? ದೇಹದಲ್ಲಿ ಸ್ಥಿತವಾದ ಪ್ರಜ್ಞೆ. ನಾನು ಅಂದ ತಕ್ಷಣ ನಮ್ಗೆ ಎಲ್ಲಿ ಬರ್ತದೆ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಅಹಂಕಾರ, ಇಷ್ಟೇ ಹೊರತು ನಾನು ಶುದ್ಧ ಚೈತನ್ಯ ಸಚ್ಚಿದಾನಂದ ಸ್ವರೂಪ ಅಂತ ನಮಗೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಯಾರು ಹೇಳಲಿಲ್ಲ, ಅಭ್ಯಾಸ ಮಾಡಲಿಲ್ಲ, ಶಾಸ್ತ್ರದ ಸಮೀಪಕ್ಕೆ ಹೋಗಲಿಲ್ಲ, ಗೊತ್ತಿಲ್ಲ ನಮಗೆ. ಶಾಸ್ತ್ರದ ಸಮೀಪಕ್ಕೆ ಹೋದ ಮೇಲೂ ಕೂಡ ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕು. ಡಿ.ವಿ.ಜಿ ಹೇಳ್ತಾರೆ, ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ, ರಕ್ತಿ ವಿಪರೀತವದಕ್ಕಾಗದಿರೆ ಮುಕ್ತಿ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ, ಆ ಮನಸ್ಸು ತನ್ನ ಮೂಲದಲ್ಲಿ ಹೋಗಿ ನೆಲೆ ನಿಲ್ಲುವುದೇ ಮುಕ್ತಿ. ಯುಕ್ತಿಯಿಂದಲಿ ಕರಣ ಚೇಷ್ಟಿತವ ತಿದ್ದುತ ಶಮಿಪ ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ. ಆ ಮನಸ್ಸನ್ನ ತಿದ್ದುತ್ತಾ ತನ್ನ ನಿಜವಾದ ಮೂಲ ನೆಲೆಯಲ್ಲಿ ನಿಲ್ಲಿಸಿಕೊಳ್ಬೇಕು. ಈಗ ನಾನು ಶರೀರ ಎಂಬ ಅಭಿಮಾನ ಎಷ್ಟು ಸಹಜವಾಗಿದೆಯೋ ಅಷ್ಟೇ ಸಹಜವಾಗಿ ನಾನು ಆತ್ಮ, ನಾನು ಸರ್ವವ್ಯಾಪಕ, ನಾನು ನಿತ್ಯ ತೃಪ್ತ, ನಾನು ಹುಟ್ಟು ಸಾವುಗಳನ್ನು ಮೀರಿದವನು ಎಂಬಂತಹ ಒಂದು ಸ್ಥಿತಿ ನಮ್ಮ ಮನಸ್ಸಲ್ಲಿ ನಿರಂತರವಾಗಿ ಹೊರಳಾಡ್ತಾ ಇರಬೇಕು. ತನ್ನ ಮನದಾಟಗಳ ತಾನೇ ನೋಡು ತನಗುವ, ತನ್ನೊಳಗೆ ತಾನಿರುವರಾದ ಒಲು ಬಾಳ್ವ, ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ. ತನ್ನ ಮನದಾಟಗಳ ತಾನೇ ನೋಡು ತನಗುವ. ಆ ಮನಸ್ಸು ತರತಕ್ಕಂತಹ ಎಲ್ಲ ರಾಗದ್ವೇಷ ಮುಂತಾದವುಗಳನ್ನು ಬದಿಗಿಟ್ಟು ಮನಸ್ಸನ್ನ ಪ್ರಶಾಂತ ಮಾಡಿಕೊಳ್ಳುವ ಅಭ್ಯಾಸ ನಿಧಿಧ್ಯಾಸನ. ನಿಧಿಧ್ಯಾಸನ ಮಾಡಿಕೊಂಡ ಮೇಲೆ ಅವನಿಗೆ ಸ್ಥಿತ ಪ್ರಜ್ಞಾ ಅಂತ ಕರೀತಾರೆ, ಮುಕ್ತ ಅಂತ ಕರೀತಾರೆ, ಜೀವನ್ಮುಕ್ತ ಅಂತನೂ ಕರೀತಾರೆ, ಅವಧೂತ ಅಂತನೂ ಕರೀತಾರೆ, ಬ್ರಹ್ಮಜ್ಞಾನಿ ಅಂತನೂ ಕರೀತಾರೆ, ಆತ್ಮಜ್ಞಾನಿ ಅಂತನೂ ಕರೀತಾರೆ.
ಆ ನೆಲೆಗಟ್ಟಿನ ಮೇಲೆ ನಿಂತಹ ಒಬ್ಬ ಆತ್ಮಜ್ಞಾನಿಯ ಲಕ್ಷಣಗಳೇನು? ಇದು ಅರ್ಜುನನ ಪ್ರಶ್ನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಈ ಶ್ಲೋಕದಲ್ಲಿ 3 ಹೆಸರನ್ನು ಹೇಳ್ತಾನೆ. ಸಮಾಧಿಸ್ತಸ್ಯ ಕೇಶವ, ಸ್ಥಿತಧೀಃ ಕಿಂ ಪ್ರಭಾಷೇತ, ಕಿಮಾಸೀತ ವ್ರಜೇತ ಕಿಂ. ಆತ್ಮಜ್ಞಾನಿಗೆ, ಜೀವನ್ಮುಕ್ತನಿಗೆ ಅರ್ಜುನ 3 ಹೆಸರಿಟ್ಟಿದ್ದಾನೆ. ಸ್ಥಿತಪ್ರಜ್ಞ, ಸ್ಥಿತಧೀಹಿ, ಸಮಾಧಿಸ್ಥಃ ಅಂತ 3 ಹೆಸರಿಗೂ ಅರ್ಥ ಒಂದೇ. ಸ್ಥಿತಪ್ರಜ್ಞನ ಲಕ್ಷಣವೇನು ಅಂತ ಮೊದಲನೇ ವಾಕ್ಯ. ಎರಡನೇ ವಾಕ್ಯದಲ್ಲಿ ಸ್ಥಿತಧೀಃ ಕಿಂ ಪ್ರಭಾಷೇತ. ಸ್ಥಿತಧೀಹಿ, ಆತ್ಮನಲ್ಲಿ ನೆಲೆ ನಿಂತ ಬುದ್ಧಿ. ಬುದ್ಧಿ ಎಂಬ ಶಬ್ದದಲ್ಲಿ ಪ್ರಯೋಗ ಮಾಡಿದ್ದಾನೆ ಇಲ್ಲಿ. ಆದ್ರೆ ಬುದ್ಧಿ ಎಂಬ ಶಬ್ದಕ್ಕೆ ಅರ್ಥ ಇಲ್ಲಿ ಪ್ರಜ್ಞೆ ಅಂತಾನೆ ತೆಗೆದುಕೊಳ್ಳಬೇಕು. ಸ್ಥಿತಪ್ರಜ್ಞಾ ಅಂತಾನೆ ಅರ್ಥ. ಆತ್ಮನಲ್ಲಿ ನೆಲೆಗೊಂಡ ಬುದ್ಧಿ ಉಳ್ಳವನು. ಕಿಂ ಪ್ರಭಾಷೇತ, ಹೇಗೆ ಮಾತನಾಡ್ತಾನೆ. ಕಿಂ ಪ್ರಭಾಷೇತ ಎಂಬ ಶಬ್ದಕ್ಕೆ ಅರ್ಥ ಏನು ಮಾತನಾಡ್ತಾನೋ, ಅಂದ್ರೆ ಅವನು ಮಾತಾಡ್ತಾನೋ ಸುಮ್ಮನೆ ಕುಳಿತುಕೊಳ್ತಾನೋ ಅಂತನೂ ಒಂದು ಅರ್ಥ. ಅಥವಾ ಹೇಗೆ ಮಾತನಾಡ್ತಾನೆ, ಇದು ಸರಿಯಾದ ಅರ್ಥ. ಅರ್ಜುನಿಗೆ ಗೊತ್ತಿದೆ ಅವನು ಮಾತನಾಡ್ತಾನೆ ಅಂತ, ಯಾಕಂದ್ರೆ ಶ್ರೀಕೃಷ್ಣನೇ ಆತ್ಮಜ್ಞಾನಿ ಎಂಬುದನ್ನು ಒಪ್ಪಿಕೊಂಡಿದ್ದಾನೆ. ಕೃಷ್ಣ ಮಾತಾಡ್ತಾ ಇದ್ದಾನೆ ಗೊತ್ತು. ಅದರಿಂದ ಹೇಗೆ ಮಾತನಾಡ್ತಾನೆ, ಯಾವ ದೃಷ್ಟಿಯಲ್ಲಿ ಮಾತನಾಡ್ತಾನೆ. ಕಿಮಾಸೀತ, ಯಾವ ರೀತಿ ಕುಳಿತುಕೊಳ್ತಾನೆ, ಅಂದ್ರೆ ಯಾವ ನೆಲೆಯಲ್ಲಿ ಕುಳಿತುಕೊಳ್ತಾನೆ, ಯಾವ ಮನಸ್ಥಿತಿಯಲ್ಲಿ ಇರ್ತಾನವನು. ಆಸೀತ ಎನ್ನುವ ಶಬ್ದಕ್ಕೆ ಅರ್ಥ ಅವನ ಮನಸ್ಥಿತಿ ಹೇಗಿರ್ತದೆ ಎಂಬುದು ತಿಳ್ಕೊಳ್ಬೇಕು. ವ್ರಜೇತ ಕಿಂ, ಏನು ನಡೀತಾನೋ ಅಂತ ಇದ ಶ್ಲೋಕದ ಅರ್ಥ. ಕಿಂ ವ್ರಜೇತ, ಕಿಂ ವ್ರಜೇತ ಅಂದ್ರೆ ಅವನ ನಡವಳಿಕೆ ಹೇಗಿರ್ತದೆ ಅಂತ. ನೋಡಿ, ಇಲ್ಲಿ 3 ಸಂಗತಿಗಳನ್ನ ಅವನು ಹೇಳಿದ್ದಾನೆ. ಅವನು ಹೇಗೆ ಮಾತಾಡ್ತಾನೆ, ಹೇಗೆ ಯೋಚಿಸ್ತಾನೆ, ಹೇಗೆ ನಡೆದುಕೊಳ್ತಾನೆ. ತ್ರಿಕರಣಗಳು ಅಂತ ಹೇಳ್ತೇವೆ. ಕಾಯ, ವಾಚ, ಮನಸ್ಸ. ಕಾಯೇನ ವಾಚ ಮನಸ್ಸ. ಕಾಯ ಅಂದ್ರೆ ಶರೀರ. ನಮ್ಮ ನಡವಳಿಕೆ ಹೇಗಿರ್ತದೆ, ನಮ್ಮ ಮಾತು ಹೇಗಿರ್ತದೆ, ನಮ್ಮ ಯೋಚನೆ ಹೇಗಿರ್ತದೆ, ಈ 3 ವಿಷಯಗಳನ್ನು ತಿಳಿಸಿಕೊಳ್ಬೇಕು. ಅದನ್ನ ಲಕ್ಷಣ ಅಂತ ಕರೀತಾರೆ. ಸಮಾಧಿಸ್ಥಸ್ಯ ಕೇಶವ, ಸಮಾಧಿಯಲ್ಲಿರುವವನು. ಜೀವನ್ಮುಕ್ತನಿಗೆ ಇನ್ನೊಂದು ಹೆಸರು ಸಮಾಧಿಯಲ್ಲಿರುವವನು. ತಪ್ಪು ತಿಳ್ಕೊಳ್ಬೇಡಿ. ಸಮಾಧಿಯಲ್ಲಿರುವವನ ತಕ್ಷಣ ತಲೆಗೆ ಬರೋದೇನು, ಜೀವನ್ಮುಕ್ತ ಕಣ್ಣು ಮುಚ್ಕೊಂಡು ಯಾವಾಗಲೂ ಸಮಾಧಿಯಲ್ಲಿ ಇರ್ತಾನೆ ಅಂತ ಅರ್ಥ ಅಲ್ಲ. ಇಲ್ಲಿ ಸಮಾಧಿ ಎಂಬ ಶಬ್ದಕ್ಕೆ ಆತ್ಮ ಅಂತ ತೆಗೆದುಕೊಳ್ಬೇಕು. ಅದಕ್ಕೆ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಪರಂಪರೆಯಿಂದಲೇ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳಿರ್ತವೆ. ಇಲ್ಲದಿದ್ರೆ ಏನೇನೋ ಅರ್ಥ, ಯಾವಾಗ್ಲೂ ಸಮಾಧಿಯಲ್ಲಿ ಇರ್ತಾನೆ ಜೀವನ್ಮುಕ್ತ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಲ್ಲ. ಸಮಾಧಿ ಈ ಹಿಂದಿನೂ ಕೂಡ ಸಮಾಧಿ, ಸಮಾಧ ವಚಲಾ ಬುದ್ಧಿ ಅಂತ ಬಂದಿದೆ ಹಿಂದಿನ ಶ್ಲೋಕದಲ್ಲಿ. ಸಮಾಧಿ ಅಂದ್ರೆ ಆತ್ಮ ತನ್ನ ಸ್ವರೂಪದಲ್ಲಿ ನೆಲೆ ನಿಂತಹ ಜೀವನ್ಮುಕ್ತನ ಲಕ್ಷಣಗಳೇನು ಅಂತ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಭಗವಂತನು ಸಾಕ್ಷಾತ್ ಜೀವನ್ಮುಕ್ತ, ತನ್ನ ಸ್ವರೂಪದಲ್ಲಿ ಸದಾ ನೆಲೆ ನಿಲ್ಲುವವನು. ಅವತಾರಕ್ಕಿಂತ ಮುಂಚೆಯೂ ಅವತಾರ ಆದ್ಮೇಲೂ ತನ್ನ ಸ್ವರೂಪದಿಂದ ಎಂದೆಂದೂ ಚ್ಯುತನಾಗದೇ ಇರುವುದರಿಂದ ಅವನಿಗೆ ಅಚ್ಯುತ ಅಂತ ಹೆಸರು. ಅಂತಹ ಪರಮಾತ್ಮನೇ ಉತ್ತರ ಕೊಡ್ತಾ ಇದ್ದಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಎಷ್ಟು ಸುಂದರವಾದಂತಹ ಮಾತು. ಒಬ್ಬ ಆತ್ಮಜ್ಞಾನಿ, ಜೀವನ್ಮುಕ್ತ, ಸಂತ, ಅವಧೂತ, ಏನೇನು ಶಬ್ದಗಳಿಂದ ನಾವು ಕರಿತೇವೋ ಅವನಲ್ಲಿ ಇರ್ಬೇಕಂತ ಮೂಲಭೂತ ಫಂಡಮೆಂಟಲ್ ಕ್ವಾಲಿಟಿ ಯಾವುದು? ಭಗವಂತ ಹೇಳ್ತಾನೆ, ಕಾಮನೆಗಳು ಇರಬಾರದು ಅಂತ, ಆಶೆಗಳು ಇರಬಾರದು, ಬಯಕೆಗಳು ಇರಬಾರದು, ಇಚ್ಛೆಗಳು ಇರಬಾರದು ಅಂತ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು, ಬಯಕೆಗಳನ್ನು ಪ್ರಜಹಾತಿ ಬಿಟ್ಟು ಬಿಡ್ತಾನೋ, ತ್ಯಜಿಸ್ತಾನೋ, ಕಾಮನೆಗಳಿಲ್ಲದ ಮನಸ್ಥಿತಿಯನ್ನ ಹೊಂದಿರ್ತಾನೋ, ಅದು ಜ್ಞಾನಿಯ ಲಕ್ಷಣ. ಗಡ್ಡ ಎಷ್ಟು ಉದ್ದ ಬಿಡ್ತಾನೆ, ತಲೆ ಬೋಳಿಸ್ತಾನೋ, ತಲೆ ಬಿಡ್ತಾನೋ, ಇದೇನು ಹೇಳಲ್ಲ. ಕಾಮನೆಗಳು, ಬಯಕೆಗಳು ಇರುವುದಿಲ್ಲ ಅವನಿಗೆ. ಉಪನಿಷತ್ತಲ್ಲಿಯೂ ಇದೇ ರೀತಿ ಮಾತು ಬಂದಿದೆ. ಯದಾ ಸರ್ವೇ ಪ್ರಬಿದ್ಯಂತೆ
ಕಾಮ ಯಸ್ತಿ ಹೃದಯಶ್ರಿತಾಃ ಅಥ ಮೃತ್ಯೋ ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಆತ್ಮಜ್ಞಾನಿಯ ಲಕ್ಷಣವನ್ನು ಹೇಳುವಾಗ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ. ಯದಾ ಸರ್ವೇ ಪ್ರಭಿದ್ಯಂತೆ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ತಿ ಹೃದಯಶ್ರಿತಾಃ. ಹೃದಯದಲ್ಲಿರ್ತಕ್ಕಂತಹ ಕಾಮನೆಗಳು ಎಲ್ಲವೂ ತೊಲಗಿ ಹೋಗ್ತದೋ ತದಾ ಆ ಸಂದರ್ಭದಲ್ಲಿ ಅವನು ಬ್ರಹ್ಮವನ್ನು ಪಡಿತಾನೆ. ಅಂದ್ರೆ ಬ್ರಹ್ಮಜ್ಞಾನಿಯ ಲಕ್ಷಣ ಏನಪ್ಪಾ ಅಂದ್ರೆ ಬಯಕೆಗಳು ಇಲ್ಲದೆ ಇರತಕ್ಕಂತಹ ಸ್ಥಿತಿ. ಬಯಕೆಗಳು ಇಲ್ಲದಿದ್ರೆ ಮತ್ತೆ ಶೂನ್ಯ ಮನಸ್ಕನಾಗಿ ಜೀವನ ನಡೆಸ್ತಾನ, ಖಾಲಿ ಆದಂತ ಮನಸ್ಸಲ್ಲಿ ಜೀವನಗಳಿರ್ತಾನ. ಮನುಷ್ಯ ಅಂದ್ಮೇಲೆ ಬಯಕೆಗಳಿರ್ಲೇಬೇಕು ಸ್ವಾಮಿ, ಬಯಕೆಗಳೇ ಇಲ್ಲದ ಜೀವನ ಎಂಥದ್ದು ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಆತ್ಮನ್ಯೇವಾತ್ಮನ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಅವನಿಗೆ ಬಯಕೆಗಳಿಲ್ಲ ಅಂದ ಮಾತ್ರಕ್ಕೆ ಅವನು ದುಃಖಿ ಅಲ್ಲ ಅಥವಾ ಶೂನ್ಯ ಮನಸ್ಕನೂ ಅಲ್ಲ. ಅವನು ತೃಪ್ತನಾಗಿದ್ದಾನೆ, ಪೂರ್ಣನಾಗಿದ್ದಾನೆ. ಹೇಗೆ? ಆತ್ಮನಿ ಏವ ಆತ್ಮನ ತುಷ್ಟಃ. ತನ್ನೊಳಗೆ ತಾನು ರಮಿಸುತ್ತಾ ಇದ್ದಾನೆ, ತನ್ನೊಳಗೆ ತಾನೇ ಖುಷಿ ಪಡ್ತಾ ಇದ್ದಾನೆ. ತನ್ನ ಖುಷಿಗಾಗಿ, ಸುಖಕ್ಕಾಗಿ, ಆನಂದಕ್ಕಾಗಿ ಹೊರಗಡೆಯ ಪ್ರಪಂಚವನ್ನು ಆಶ್ರಯಿಸಿಲ್ಲ. ತನ್ನೊಳಗೆ ತಾನು ಸುಖಿಸ್ತಾ ಇದ್ದಾನೆ. ಇದು ಆತ್ಮಜ್ಞಾನಿಯ ಲಕ್ಷಣ. ತನ್ನ ಪಾಡಿಗೆ ನೆಮ್ಮದಿ, ಶಾಂತಿ, ಸುಖ. ಆತ್ಮರತಿ, ಆತ್ಮಕ್ರೀಡ, ಆತ್ಮಮಿಥುನ, ಆತ್ಮಾನಂದ. ಬೇರೆ ಬೇರೆ ಶಬ್ದಗಳಷ್ಟೇ. ಕ್ರೀಡಾ, ಮಿಥುನ, ರತಿ ಇವೆಲ್ಲ ಶಬ್ದಗಳಿಗೆ ಒಂದೇ ಅರ್ಥ. ತನ್ನ ಪಾಡಿಗೆ ತಾನು ಸುಖವಾಗಿ ಶಾಂತಿಯಿಂದ ಇರುವುದು ಅಂತ. ಇದು ಒಬ್ಬ ಮಹಾತ್ಮನಲ್ಲಿ, ಜೀವನ್ ಮುಕ್ತನಲ್ಲಿ ನಾವು ಕಾಣಬೇಕಾದ ಸಂಗತಿ. ಯಾರಿಗೆ ಬಯಕೆಗಳಿದೆಯೋ, ಬೇಕುಗಳಿದೆಯೋ, ಹೆಸರು, ಕೀರ್ತಿ, ಮತ್ತೊಂದು ಮಗದೊಂದುಗಳ ಆಸೆಯಿಂದ ತುಂಬಿಕೊಂಡಿದ್ದಾನೋ ಅವನು ಇನ್ನೂ ಸಂಸಾರಿಯೇ, ಇನ್ನೂ ಅಜ್ಞಾನಿಯೇ, ಇನ್ನೂ ಕೂಡ ಅವನಿಗೆ ಜ್ಞಾನವಾಗಲಿಲ್ಲ. ಜ್ಞಾನಿಯಲ್ಲಿ ಆತ್ಮತೃಪ್ತಿ ಇರ್ತದೆ. ಇದು ಹೇಗೆ ಸ್ವಾಮಿ? ಮೊದಲನೇ ಸಂಗತಿ ನೋಡೋಣ, ಆಶೆಗಳು ಯಾಕೆ ಹುಟ್ಟುತ್ತದೆ ಮನುಷ್ಯನಿಗೆ ಅಂತ. ಬಯಕೆಗಳು ಬರ್ಲಿಕ್ಕೆ ಕಾರಣ ಏನು? ಬಯಕೆಗಳು ಇದೆ ಅಂದ್ರೆ ಅರ್ಥ ಅವನಿಗೆ ತನ್ನಲ್ಲಿ ತೃಪ್ತಿ ಇಲ್ಲ ಅಂತ ಅರ್ಥ. ಬಯಕೆಗಳಷ್ಟಕ್ಕೆ ಯಾವ ದೋಷವೂ ಇಲ್ಲ. ಬಯಕೆ ಅನ್ನೋದು ಇಂಡಿಕೇಶನ್ ಯಾವುದರದ್ದು? ಅವನಿಗೂ ತನ್ನ ಪಾಡಿಗೆ ತಾನು ಖುಷಿಯಾಗಿಲ್ಲ ಅನ್ನೋದ್ರ ಇಂಡಿಕೇಶನ್ನು ಬಯಕೆ. ಹೀಗೆ ಜ್ವರ ಬಂದಾಗ ಶರೀರದಲ್ಲಿ ಎಲ್ಲೋ ಅನಾಹುತವಾಗಿದೆ, ಅನಾರೋಗ್ಯವಾಗಿದೆ ಎನ್ನುವುದರ ಇಂಡಿಕೇಶನ್ ಜ್ವರ ಹೇಗೋ ಹಾಗೆ ನಮ್ಮ ಮನಸ್ಸಿನಲ್ಲಿ ತೃಪ್ತಿ ಇಲ್ಲ ಅಂದಾಗ ಬಯಕೆ ಹುಟ್ಟುಕೊಡ್ತದೆ. ಆ ಬಯಕೆ ಹುಟ್ಟಿದ ತಕ್ಷಣ ಅದಕ್ಕೆ ಪೂರ್ತಿ ಮಾಡಿಕೊಳ್ಳಲೇಬೇಕು. ಅದಕ್ಕೆ ನಾವು ಕರ್ಮ ಪ್ರಪಂಚದಲ್ಲಿ ನುಗ್ಗುತ್ತೇವೆ, ಬಂಧನ ಉಂಟಾಗ್ತದೆ ನಮಗೆ. ಒಂದು ಬಯಕೆಯನ್ನ ಪೂರ್ತಿ ಮಾಡಿಕೊಂಡ ಮೇಲೆ ಕ್ಷಣಿಕವಾಗಿ ತೃಪ್ತಿ ಅನುಭವಕ್ಕೆ ಬರ್ತದೆ, ಇಲ್ಲ ಅಂತಲ್ಲ. ಮತ್ತೆ ಪುನಃ ಅತೃಪ್ತಿಯ ಭಾನ ಒಳಗಡೆಗೆ ತೋರಿದಾಗ ಇನ್ನೊಂದು ಬಯಕೆ ಹುಟ್ಟುಕೊಳ್ಳುತ್ತದೆ. ಎಲ್ಲಿಯ ತನಕ ಬಯಕೆಯೇ ಹುಟ್ಟದ ಸ್ಥಿತಿಗೆ ನಾವು ತಲುಪುವುದಿಲ್ವೋ ಅಲ್ಲಿಯ ತನಕ ಬಯಕೆಗಳ ಮೇಲೆ ಬಯಕೆ ಹುಟ್ಟೋದೆ. ಎಷ್ಟೋ ಜನ ತಿಳ್ಕೊಳ್ತಾರೆ ವಯಸ್ಸಾದ್ಮೇಲೆ ಆಸೆಗಳೆಲ್ಲ ನಿಂತೋಗುತ್ತೆ ಅಂತ. ತುಂಬಾ ತಪ್ಪು. ಆಸೆಗಳೆಲ್ಲ ನಿಲ್ಲುವುದು ಒಂದೇ ಒಂದು ಸಂದರ್ಭದಲ್ಲಿ, ನಮ್ಮ ಸ್ವರೂಪದಲ್ಲಿ ನಾವು ನೆಲೆ ನಿಂತಾಗ. ಆ ಯಯಾತಿ ಎನ್ನುವ ರಾಜನ ಕಥೆ ಹೇಳ್ತಾರಲ್ಲ. ಯಯಾತಿ ಅಂತ ಒಬ್ಬ ಚಂದ್ರವಂಶದ ರಾಜ ಇದ್ನಂತೆ. ಅವನಿಗೆ ವಯಸ್ಸಾದ ಮೇಲೆ ಅನ್ನಿಸ್ತಂತೆ, ಏನು ಇನ್ನೊಂದು ಸ್ವಲ್ಪ ಆಸೆಯನ್ನೆಲ್ಲ ಪೂರೈಸಿಕೊಂಡು ಇನ್ನೊಂದು ಸ್ವಲ್ಪ ವರ್ಷ ಅನುಭವಿಸಿದ ಮೇಲೆ ಕಡಿಮೆ ಆಗಬಹುದು ಅಂತ. ಅದಕ್ಕೆ ತನ್ನ ಮಗನ ಯೌವನವನ್ನೇ ಸ್ವೀಕಾರ ಮಾಡಿ ಮಗನಿಗೆ ತಮ್ಮ ವೃದ್ಧಾಪ್ಯವನ್ನು ಕೊಟ್ಟು ಬಿಡ್ತಾನೆ. ಪುನಃ ಯೌವನದಿಂದ ಆರಂಭ ಮಾಡಿ ವೃದ್ಧಾಪ್ಯದವರೆಗೂ ಮತ್ತೆ ಅನುಭವಿಸ್ತಾನೆ ವಿಷಯ ಸುಖವನ್ನ. ಆಗ್ಲೂ ಕೂಡ ಅದು ಕಡಿಮೆ ಆಗುವುದಿಲ್ಲ. ಆಗ ಅವನು ಹೇಳ್ತಕ್ಕಂಥ ಒಂದು ಮಾತು ತುಂಬಾ ಪ್ರಸಿದ್ಧವಾಗಿದೆ. ಹೇಗೆ ಅಗ್ನಿಗೆ ತುಪ್ಪವನ್ನ ಹಾಕಿ ಅಗ್ನಿಯನ್ನ ನಂದಿಸ್ಲಿಕ್ಕೆ ಆಗುವುದಿಲ್ವೋ ಹಾಗೆ ಆಸೆಗಳನ್ನೆಲ್ಲ ಪೂರೈಸಿಕೊಂಡು ಆಸೆಯನ್ನ ಮುಗಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ.
ಅದಕ್ಕೆ ಮಗನನ್ನ ಕರೆದು ಅವನನ್ನ ಪಟ್ಟಣದಲ್ಲಿ ಕೂರಿಸಿ ಅವನಿಗೆ ಮತ್ತೆ ಯೌವನವನ್ನ ಕೊಟ್ಟು ತಾನು ವೃದ್ಧನಾಗಿ ಕಾಡಿಗೆ ಹೋಗ್ತಾನೆ. ಅವನಿಗೆ ಗೊತ್ತಾಯ್ತು ಆಸೆಗಳು ಮುಗಿಯುವುದು ಅನುಭವಿಸಿ ಅಲ್ಲ ಅಂತ. ಹಾಗಾದ್ರೆ ಹೇಗೆ ಮುಗಿದು ಹೋಗುತ್ತೆ? ಪೂರ್ಣತೆಯನ್ನು ನಾವು ಕಂಡುಕೊಳ್ಬೇಕು. ನಮ್ಮೆಲ್ಲರ ಆತ್ಮವು ಈಗಲೇ ಪೂರ್ಣವಾಗಿದೆ, ತೃಪ್ತವಾಗಿದೆ, ಶಾಂತವಾಗಿದೆ. ಅದರ ಸ್ವರೂಪವನ್ನು ನಾವು ಅರಿಯದೇ ಇರುವುದರಿಂದ, ಆತ್ಮದಲ್ಲಿ ನಿಲ್ಲದೇ ಇರುವುದರಿಂದ, ಶರೀರಾದಿಗಳ ಅಭಿಮಾನದ ವಿಪರೀತ ಭಾವನೆಯಿಂದ ನಮ್ಮಲ್ಲಿ ಆಸೆಗಳು ಹುಟ್ಟುಕೊಳ್ಳುತ್ತೆ. ಇದಕ್ಕೊಂದು ದೃಷ್ಟಾಂತ ಕೊಡಿ ಅಂದ್ರೆ ನಮ್ಮ ಸುಷುಪ್ತಿಗಿಂತ ಒಳ್ಳೆಯ ದೃಷ್ಟಾಂತವೇ ಇಲ್ಲ. ಸುಷುಪ್ತಿಯ ಸ್ಥಿತಿಯಲ್ಲಿ ತನಿನಿದ್ದೆ, ಡೀಪ್ ಸ್ಲೀಪ್ ಸ್ಟೇಜ್ ಅಂತ ನಾವೇನ್ ಕರಿತೇವೋ, ಎಷ್ಟು ಸುಖ, ಎಷ್ಟು ಶಾಂತಿ, ಎಷ್ಟು ನೆಮ್ಮದಿ ಇರುತ್ತೆ. ಜಾಗೃತ ಅವಸ್ಥೆಯ ಎಲ್ಲ ಆಯಾಸಗಳು, ಎಲ್ಲ ದುಃಖ, ನೋವು ಎಲ್ಲ ಪರಿಹಾರವಾಗಿ ಅತ್ಯಂತ ಶಾಂತಿಯಿಂದ ನಾವು ಬೆಳಿಗ್ಗೆ ಏಳುತ್ತೇವೆ. ಆ ಸುಖ, ಆ ಶಾಂತಿ ಎಲ್ಲಿಂದ ಬಂತು? ಆತ್ಮನಿಂದ ಬಂತು. ಮಕ್ಕಳಾಗಿದ್ದಾಗ ನಮ್ಮ ಅಂತಃಕರಣ ಶುದ್ಧವಾಗಿದ್ದಾಗ, ಆ ಮನಸ್ಸು ಆತ್ಮನಲ್ಲೇ ನೆಲೆ ನಿಂತಾಗ ಬಯಕೆಗಳು ಇರಲಿಲ್ಲ. ಮಕ್ಕಳಿಗೆ ಹಸಿವಾಗುತ್ತದೆ, ಆಟವಾಡುವಂತಹ ಸಹಜವಾದಂತಹ ಚೇಷ್ಟೆಗಳಿಗೆ ವಿಪರೀತವಾಗಿ ಕಾಮನೆಗಳು ಅಂತೂ ಇರುವುದಿಲ್ಲ ಚಿಕ್ಕ ವಯಸ್ಸಲ್ಲಿ. ಬೆಳೀತಾ ಬೆಳೀತಾ ಶುರುವಾಗ್ತದೆ ಅದು. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದೈ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ನಿಧಾನಕ್ಕೆ ದೇಹದ ಮೇಲೆ ಅಭಿಮಾನ ಬರ್ಲಿಕ್ಕೆ ಶುರುವಾಯ್ತು. ನಾನು ದೇಹ, ನಾನು ಗಂಡು, ನಾನು ಹೆಣ್ಣು, ಈ ಪ್ರಜ್ಞೆ ಬರ್ಲಿಕ್ಕೆ ಶುರುವಾದ್ಮೇಲೆ ಆಸೆಗಳು ಬರ್ಲಿಕ್ಕೆ ಶುರುವಾಯ್ತು. ಚಿಕ್ಕ ವಯಸ್ಸಲ್ಲಿ ಆ ಮನಸ್ಸು ಪರಮಾತ್ಮನಲ್ಲಿ ನೆಲೆ ನಿಂತಾಗ ಬಯಕೆಗಳಿರ್ಲಿಲ್ಲ. ಅವನಷ್ಟು ಸುಖಿ ಯಾರು ಇಲ್ಲ ಸ್ವಾಮಿ. ಅದಕ್ಕೆ ನಾವು ಮಕ್ಕಳನ್ನು ನೋಡ್ಲಿಕ್ಕೆ ಹೋಗೋದು, ಮಕ್ಕಳ ಜೊತೆ ಇರೋದು. ಯಾಕೆ? ಅವನ ಸುಖ, ನೆಮ್ಮದಿ, ಸಂತೋಷವನ್ನ ನೋಡಿ ನಮಗೆ ಖುಷಿ ಆಗ್ತದೆ. ಹಾಗೆ ಆತ್ಮಜ್ಞಾನಿಗಳ ಮಹಾತ್ಮರ ಸಮೀಪಕ್ಕೆ ನಾವು ಹೋಗೋದು ಯಾಕೆ? ಏನೇನು ಇಲ್ಲದೆ ಅತ್ಯಂತ ಸಂತುಷ್ಟನಾಗಿ ಶಾಂತನಾಗಿರತಕ್ಕಂತಹ ಅವನ ಸ್ಥಿತಿಯನ್ನು ನೋಡಿದಾಗ ನಮಗೆ ಸಂತೋಷವಾಗ್ತದೆ. ಆತ್ಮಜ್ಞಾನಿಗಳಲ್ಲಿ ನೋಡ್ತೇವೆ, ನಮ್ಮದೇ ಸುಷುಪ್ತಿ ಅನುಭವದಲ್ಲಿ ನೋಡ್ತೇವೆ. ಚಿಕ್ಕ ವಯಸ್ಸಲ್ಲಿ ಅಂತಃಕರಣ ಶುದ್ಧವಿದ್ದ ಮಕ್ಕಳ ಮುಖದಲ್ಲಿ ನೋಡ್ತೇವೆ ಆ ಶಾಂತಿ, ತೃಪ್ತಿ, ನೆಮ್ಮದಿ. ನಾವೇ ಸಾಧನೆ ಮಾಡಿದಾಗ, ಜಪವು, ಪೂಜೆಯು, ಧ್ಯಾನವು, ಮನಸ್ಸು ಪ್ರಶಾಂತವಾಗಿ ಒಳಗಡೆ ನಿಂತಾಗ ನಾವೆಲ್ಲರ ಅನುಭವದಲ್ಲಿ ಇದೆ ಏನು? ಎಂಥ ನೆಮ್ಮದಿ ಇದೆ. ಸುಖ ಶಾಂತಿಗೆ ಡೆಫಿನೇಷನ್ ಏನು ಗೊತ್ತಾ? ಭೂಮಾ ವಿದ್ಯೆ ಅಂತ ಕರೀತಾರೆ. ಚಾಂದೋಗ್ಯ ಉಪನಿಷತ್ತಲ್ಲಿ ಆ ಆನಂದದ ಸ್ವರೂಪನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮಾ. ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದಲ್ಪಂ. ಸುಖ ಅಂದ್ರೆ ಯಾವುದು? ದುಃಖ ಅಂದ್ರೆ ಯಾವುದು? ಸುಖ ಅಂದ್ರೆ ಇನ್ನೊಂದನ್ನ ನೋಡ್ಲಿಕ್ಕೆ ಮನಸ್ಸಿಲ್ಲ, ಇನ್ನೊಂದನ್ನು ಕೇಳಲಿಕ್ಕೆ ಮನಸ್ಸಿಲ್ಲ, ನನ್ನ ಪಾಡಿಗೆ ನಾನು ಇದ್ದೇನೆ, ಇರಬೇಕು ಅಂತ ಅನ್ಸಿದ್ರೆ ಅದು ಸುಖ. ಎಲ್ಲೋ ಹೋಗ್ಬೇಕು, ಏನೋ ಮಾಡ್ಬೇಕು, ಏನೋ ಪಡಿಬೇಕು, ಅವನು ದುಃಖಿಯೇ. ಎಷ್ಟೇ ಶ್ರೀಮಂತ ಇರ್ಲಿ, ಎಷ್ಟೇ ಪ್ರಸಿದ್ಧನಾಗಿರ್ಲಿ, ಎಷ್ಟೇ ದೊಡ್ಡವನಿರ್ಲಿ, ಆಸೆಗಳ ಮಹಾಪೂರ ಒಬ್ಬನ ಹೃದಯದಲ್ಲಿ ಇದೆ ಅಂದ್ರೆ ಅವನು ದುಃಖಿ ಅಂತಾನೆ ಅರ್ಥ. ಸುಖಿ ಅಂದ್ರೆ ಯಾರು? ಏನೇನು ಆಸೆಗಳಿಲ್ಲ, ನನ್ನ ಪಾಡಿಗೆ ನಾನು ಶಾಂತಿಯಿಂದ ಇದ್ದೇನೆ ಎಂಬ ಸ್ಫುರಣೆ. ಆಸೆಗಳು ಎಂಬ ಶಬ್ದವನ್ನು ಹೇಳಿದಾಗ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಎರಡು ರೀತಿಯ ಆಸೆಗಳಿರ್ತದೆ. ಒಂದು ಸ್ವಾರ್ಥದ ಆಸೆ, ಇನ್ನೊಂದು ಪರಾರ್ಥಕ್ಕಾಗಿ, ಸಮಾಜಕ್ಕಾಗಿ, ಇನ್ನೊಬ್ಬರ ಹಿತಕ್ಕಾಗಿ ಒಬ್ಬನ ಪ್ರಯತ್ನ ಪಡಬಹುದು, ಶ್ರಮ ಪಡಬಹುದು. ಅದರಿಂದ ಏನು ದೋಷ ಇಲ್ಲ. ಅದು ಬಂಧನ ಉಂಟು ಮಾಡುವ ಆಸೆ ಅಲ್ಲ. ನಿಸ್ವಾರ್ಥವಾದ ಆಸೆಗಳು ಇರಲಿ, ದೋಷವಲ್ಲ. ಶಾಸ್ತ್ರೀಯವಾದಂತಹ ಆಸೆಗಳು ಲೆಜಿಟಿಮೇಟ್ ಅಂತ ಹೇಳ್ತಾರೆ. ಮತ್ತೆ ಅವಶ್ಯಕತೆಗಿಂತ ಚೌಕಟ್ಟಿನ ಒಳಗಡೆ ಇರತಕ್ಕಂಥ ಆಸೆಗಳು, ಬಂಧನಕಾರಿ ಎಲ್ಲದ ಆಸೆಗಳಿಗೆ ದೋಷವಿಲ್ಲ. ಆದ್ರೆ ತಾನು ಯಾವುದರಿಂದ ಸುಖ ಪಡ್ತೇನೆ, ಅದನ್ನ ನಾನು ಪಡೆಯಬೇಕು ಅನ್ನತಕ್ಕಂತಹ ಆಸೆ ಏನಿದೆ ಅದು ಬಂಧನಕಾರಿಯಾಗತ್ತೆ. ಸಮಾಜಕ್ಕೋಸ್ಕರ ನಿಸ್ವಾರ್ಥವಾದ ಬಯಕೆಗಳು, ಆ ಬಯಕೆಗಳು ನಮ್ಮನ್ನ ಕಟ್ಟಿ ಹಾಕುವುದಿಲ್ಲ. ಅದಕ್ಕೆ ಎಷ್ಟೋ ಜನ ಕೇಳ್ತಾರೆ, ಸ್ವಾಮಿ ಮೋಕ್ಷ ಪಡಿಬೇಕು ಅನ್ನೋದೊಂದು ಆಶೆ ಅಲ್ವಾ, ದೇವ್ರ ಧ್ಯಾನ ಮಾಡ್ಬೇಕು ಅನ್ನೋದು ಆಶೆ ಅಲ್ವಾ, ಶಾಸ್ತ್ರವನ್ನ ಗ್ರಹಣ ಅಧ್ಯಯನ ಮಾಡ್ಬೇಕು ಅನ್ನೋದು ಆಶೆ ಅಲ್ವಾ ಅಂತ. ಅದು ಯಾವುದು ಬಂಧನ ಉಂಟು ಮಾಡುವ ಆಶೆ ಅಲ್ಲ.
ಸ್ವಾರ್ಥ ಸುಖಕ್ಕಾಗಿ, ತನ್ನ ಸುಖಕ್ಕಾಗಿರತಕ್ಕಂತಹ ಆಸೆಗಳೇ ಬಂಧನ ಉಂಟು ಮಾಡ್ತವೆ. ಆತ್ಮಜ್ಞಾನಿ ಶಂಕರ ಭಗವತ್ಪಾದರಾಗ್ಲಿ, ಭಗವಾನ್ ವೇದವ್ಯಾಸರಾಗ್ಲಿ, ಸಂತ ಮಹಾತ್ಮರಾಗ್ಲಿ ಸಮಾಜಕ್ಕೆ ಕೃಷ್ಣಿಸ್ತು ನೋಡ್ತೇವೆ. ಅದರಿಂದ ಬಂಧನವಿಲ್ಲ. ಲೋಕ ಸಂಗ್ರಹಮೇವಾರ್ಥಂ ಸಂಪಶ್ಯನ್ ಕರ್ತುಮರ್ಹಸಿ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮ ಮಾಡುವಂತ ಆತ್ಮಜ್ಞಾನ ಆದಮೇಲೆ ಹೇಳ್ತಾನೆ. ಆದ್ರೆ ಇಲ್ಲಿ ಯಾವ ಆಸೆಗಳನ್ನ ಅವನು ತಿರಸ್ಕರಿಸ್ತಾ ಇದ್ದಾನೆ ಅಂದ್ರೆ ಸ್ವಾರ್ಥದಿಂದ, ಈಗೋ ಅಂಡ್ ಈಗೋ ಸೆಂಟ್ರಿಕ್ ಡಿಸೈರ್ಸ್ ಅಂತ ಹೇಳ್ತಾರೆ. ನಾನು ಇವುಗಳನ್ನು ಪಡೆದ ಮೇಲೆ ಸುಖಿಯಾಗುತ್ತೇನೆ ಎಂಬಂತಹ ಬಯಕೆಗಳೇನಿದೆಯೋ ಸಂಪೂರ್ಣವಾಗಿ ಹೊರಟು ಹೋಗಬೇಕು. ಹೆಂಗ್ ಕಳಿಸೋದು ಸ್ವಾಮಿ? ಆಸೆಗಳನ್ನೆಲ್ಲ ಹೊರಗೆ ಹಾಕೋದು ಹೇಗೆ? ಬೇರೆ ಏನೂ ಮಾಡಬೇಕಾಗಿಲ್ಲ. ತಾನು ಆತ್ಮಸ್ವರೂಪದಲ್ಲಿ ಸುಖಿಸಿದರೆ, ರಮಿಸಿದರೆ, ಖುಷಿಯನ್ನು ಕಂಡುಕೊಂಡರೆ ಆಸೆಗಳು ತನ್ನಿಂದ ತಾನೇ ಖಾಲಿಯಾಗುತ್ತದೆ. ಆತ್ಮಸ್ವರೂಪದಲ್ಲಿ ಕಂಡುಕೊಳ್ಳಲಿಕ್ಕೇನು? ಶ್ರವಣ, ಮನನ, ನಿಧಿಧ್ಯಾಸನ. ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳುವುದು, ತಿಳಿದುಕೊಂಡ ಆತ್ಮದಲ್ಲಿಯೇ ನೆಲೆ ನಿಲ್ಲುವುದು. ನಮ್ಮ ಸಂಸ್ಕಾರಗಳು, ವಾಸನೆಗಳೆಲ್ಲ ಅಳಿದು ಹೋದ ಮೇಲೆ ಮನಸ್ಸು ಹೊಗೆ ಇಲ್ಲದ, ಬೆಂಕಿ ಇಲ್ಲದ ಕೆಂಡದ ಹಾಗೆ ಪ್ರಶಾಂತವಾಗಿ ಒಳಗೆ ನಿಲ್ಲತಕ್ಕಂತಹ ಒಂದು ಅನುಭವ ಆಗ್ತದೆ. ಅದು ಅತ್ಯಂತ ಸಹಜವಾದ ಸುಖ. ನಿಂತಿರ್ಲಿ, ಹೊರಗಡೆ ನಮ್ಮ ಪ್ರಯತ್ನದಿಂದ ಬರುವ ಸುಖ ಶ್ರಮದಿಂದ ಉಂಟಾದದ್ದು. ಆದರೆ ಆತ್ಮ ಸುಖ ಅತ್ಯಂತ ಸಹಜವಾದದ್ದು. ಶುದ್ಧಾಂತಃಕರಣದಲ್ಲಿ ಪ್ರತಿ ಕ್ಷಣ ತಲೆದೋರ್ತಾ ಇರ್ತದೆ. ಆ ಸುಖಕ್ಕೆ ಕೊರತೆ ಇಲ್ಲ. ಬತ್ತದಿರುವ ಚಿಲುಮೆ ಅದು. ನಿರಂತರವಾಗಿ ಒಳಗಡೆಯಿಂದ ಶಾಂತಿ, ಸಮಾಧಾನದ ಅನುಭವ ಒಬ್ಬ ಆತ್ಮಜ್ಞಾನಿಗೆ ಆಗತ್ತಂತೆ. ಆದ್ದರಿಂದ ಇದುವೇ ಒಬ್ಬ ಸ್ಥಿತಪ್ರಜ್ಞನ, ಜೀವನ್ಮುಕ್ತನ ಲಕ್ಷಣದಲ್ಲಿ ಪ್ರಮುಖವಾದದ್ದು. ಹೀಗೆ ಕಾಮತ್ಯಾಗ ಮತ್ತು ಆತ್ಮತೃಪ್ತಿ ಮೊದಲನೇ ಲಕ್ಷಣವನ್ನು ಹೇಳಿದ್ರೆ, ಎರಡನೇ ಲಕ್ಷಣವಾಗಿ ಮನಸ್ಸಿನ ಸಮಾಧಾನವನ್ನು ಹೇಳ್ತಾನೆ. ಆತ್ಮಜ್ಞಾನಿಯ ಮನಸ್ಸು ಯಾವಾಗಲೂ ಸಮಾಧಾನ ಇರುತ್ತೆ, ಹೊಯ್ದಾಟಗಳು ಇರುವುದಿಲ್ಲ. ಮೂರನೇ ಸಂಗತಿ ಅವನ ಅಸಂಗತ್ವವನ್ನು ಹೇಳ್ತಾನೆ. ನಾಲ್ಕನೇ ಸಂಗತಿ ಅವನ ಇಂದ್ರಿಯ ಜಯತ್ವವನ್ನು ಹೇಳ್ತಾನೆ. ಐದನೇ ಸಂಗತಿ ಮಮಕಾರ ಅಹಂಕಾರ ರಾಹಿತ್ಯವನ್ನು ಹೇಳ್ತಾನೆ. ಇಷ್ಟೆಲ್ಲ ಲಕ್ಷಣಗಳನ್ನ ನಾವು ಒಂದೊಂದಾಗಿ ಮುಂದಿನ ತರಗತಿಯಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ